4 ಜನ ವಿದ್ವಾಂಸರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶ್ರೀಯುತ ಗಜಾನನ್ ಶರ್ಮಾ ಅವರನ್ನು, ನಾಗರಾಜ್ ವಸ್ತಾರೆ ಅವರನ್ನು, KN ಗಣೇಶಯ್ಯ ಅವರನ್ನು ಹಾಗೂ ತಾರಿಣಿ ಶುಭದಾಯಿನಿ ಅವರನ್ನು. ಅವರ ಮಾತುಗಳಿಗೆ ನಾವಿವತ್ತು ಕಿವಿಯಾಗೋಣ, ಚರ್ಚೆಗೆ ಭಾವ ತುಂಬೋಣ. ವೇದಿಕೆ ನಿಮಗಾಗಿ. ತಾರಿಣಿ ಶುಭದಾಯಿನಿ ಅವರು ಈ ಒಂದು ಚಾರಿತ್ರಿಕ ಕಥನ ಕಟ್ಟುವ ಕ್ರಮದ ಈ ಒಂದು ಕಾರ್ಯಕ್ರಮವನ್ನು ಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ವೇದಿಕೆ ಈ 4 ಜನ ವಿದ್ವಾಂಸರಿಗಾಗಿ. ಎಲ್ಲರಿಗೂ ನಮಸ್ಕಾರ. ಈ ಹೊತ್ತಿನ ಚರ್ಚೆಗೆ ಬಂದಿರತಕ್ಕಂತಹ ಎಲ್ಲ ಕೇಳುಗರಿಗೆ ಇವತ್ತಿನ ವಿಷಯ ಚಾರಿತ್ರಿಕ ಕಥನ ಕಟ್ಟುವ ಕ್ರಮ ಅಂಥೇಳಿ. ಇವತ್ತು ನನ್ನ ಜೊತೆ ಅಕ್ಕಪಕ್ಕದಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಮಹನೀಯರು ಒಂದು ಬಗೆಯ ಚಾರಿತ್ರಿಕ ಕಥನಗಳನ್ನು ಕಟ್ಟಿಕೊಟ್ಟಿದ್ದಾರೆ ಕನ್ನಡಕ್ಕೆ. ಈ ಹೊತ್ತಿನಲ್ಲಿ ಅವರ ಕೃತಿಗಳು ಚರ್ಚೆಯಲ್ಲಿವೆ. ಮತ್ತು ಈವರೆಗಿನ ನಾವು ಚಾರಿತ್ರಿಕ ಕಥನಗಳ ಓದನ್ನು ಏನು ಮಾಡ್ಕೊಂಡು ಬಂದಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಹಾಗೂ ಅವರು ಯಾವ ಸವಾಲುಗಳನ್ನು ಎತ್ತಿಕೊಂಡು ಕಥನವನ್ನು ಕಟ್ತಾರೆ, ಒಂದು ಚರಿತ್ರೆಯ ವಸ್ತುಗಳನ್ನು ಇಟ್ಕೊಂಡಂತೆ ಯಾವ ರೀತಿಯ ನಿರ್ವಹಣೆಯನ್ನು ಮಾಡ್ತಾರೆ ಅನ್ನೋದು ಒಂದು ಕುತೂಹಲಕಾರಿಯಾದಂತಹ ಅಂಶ. ವಾಸ್ತವವಾಗಿ ಕಾದಂಬರಿ ಅಂದರೆ ಒಂದು ಕಾದಂಬರಿ, ಆದರೆ ಅದರಲ್ಲಿ ನಾವು ಜಾನರ್ಗಳನ್ನು ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕೆ ಹೊರತಾಗಿ ಬೇರೆ ಯಾವ ಇದಕ್ಕೂ ಅಲ್ಲ. ಆದರೆ ಓದಿನ ಅನುಕೂಲಕ್ಕಾಗಿ ಅಂತ ಮಾಡಿಕೊಂಡಿರ್ತಕ್ಕಂತಹ ಈ ಜಾನರನ್ನೇ ಮುಖ್ಯವಾಗಿ ಈ ಒಂದು ಚರ್ಚೆ ಫೋಕಸ್ ಮಾಡ್ತಾ ಹೋಗುತ್ತೆ. ಚಾರಿತ್ರಿಕ ಕಥನಗಳನ್ನು ಕಟ್ಟುವುದು ಅನ್ನೋದರಲ್ಲೇ ಒಂದು ಸುಳಿವು ನಮಗೆ ಸಿಕ್ಕುತ್ತೆ. ಅಂದರೆ ನಮಗೆ ಇರ್ತಕ್ಕಂತಹ ಒಂದು ಫ್ಯಾಕ್ಚುಯಲ್ ಡೀಟೇಲ್ಸ್ ಏನಿದೆ ಅವುಗಳನ್ನು ಬಳಸ್ಕೊಂಡು ಕಾಲ್ಪನಿಕವಾಗಿ ಮತ್ತು ಸೃಜನಶೀಲವಾಗಿ ಕಥನೆಯನ್ನು ಸೃಷ್ಟಿಸುವಂತಹ ಒಂದು ಸವಾಲು, ಒಂದು ಸಾಧ್ಯತೆ. ಇಲ್ಲಿ ಚರಿತ್ರೆಯ ಪಾತ್ರಗಳು ಮತ್ತು ಸಂಗತಿಗಳು ಅಥವಾ ಪ್ರಸಿದ್ಧ ಪ್ರದೇಶಗಳು, ಈಗ ಚಿತ್ರದುರ್ಗ ಅಂದ ತಕ್ಷಣ ನನ್ನನ್ನು ಗಣೇಶಯ್ಯ ಸರ್ ಕಿಂಡಲ್ ಮಾಡಿದರು. ಮೇ ಬಿ ಐ ಆಮ್ ಸೋ ಅಪ್ರಾಪ್ರಿಯೇಟ್ ಟು ದಿಸ್ ಸೆಷನ್. ಆದರೆ ಇದರ ಆಚೆ ಒಂದು ದೃಷ್ಟಿಕೋನ ಈ ಚರಿತ್ರೆಯ ಸಂಗತಿಗಳನ್ನು, ವಸ್ತುಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ. ಅಂದರೆ ಒಂದು ಸಂಗತಿ ಈಗಾಗಲೇ ನಡೆದಿರೋದನ್ನು ಒಂದು ಪುನರ್ವಿಮರ್ಶೆ ಮಾಡುತ್ತೆ, ಪುನಃ ಆತ್ಕೊಳ್ಳುತ್ತೆ. ಇದು ಚರಿತ್ರೆಯ ಸಂಗತಿಗಳ ವಿಷಯದಲ್ಲಿ ಅಬ್ಬರದಲ್ಲಿ ಇದ್ದಂತೆ ಕಂಡರೂ ಕೂಡ ಅದರ ಹಿಂದೆ ಅವರ ಒಂದು ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ಅಂತ ಏನಿದೆ ಅದು ಖಂಡಿತವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಇದು ಒಂದು ಚರಿತ್ರೆಯ ಸಂಗತಿನೇ ಆದರೂ ಒಂದು ಮರುಕಟ್ಟುವಿಕೆ, ಪುನರ್ನಿರ್ಮಾಣ, ಒಂದು ಸೃಜನಶೀಲತೆ ಮತ್ತು ಇನ್ನೊಂದು ವಾಸ್ತವ ಸಂಗತಿಗಳನ್ನು ಇಟ್ಕೊಂಡಂತೆ ಒಂದು ಪುನರ್ನಿರ್ಮಾಣದ ಪ್ರಕ್ರಿಯೆ. ಹಾಗಾಗಿ ಇನ್ನೊಂದು ಮಾತಿದೆ ಇಲ್ಲಿ ನಿಮ್ಮ ಮುಂದೆ ಹೇಳಬೇಕಾದಂಥ ಮಾತೇನೆಂದರೆ, ಹಿಸ್ಟ್ರಿ ಈಸ್ ಎ ಫಿಕ್ಷನ್ ಅಂತ. ಯಾವಾಗಲೂ ಅದು ಫಿಕ್ಷನಲ್ ಆಗಿರುತ್ತೆ ಅಂತ. ಚರಿತ್ರೆಯನ್ನು ನಾವು ನಮ್ಮ ಗ್ರಹಿಕೆಯ ರೀತಿಯಲ್ಲಿ ಅದನ್ನು ತೆಗೆದುಕೊಂಡಿರ್ತೀವಿ, ಅದನ್ನು ಓದಿರ್ತೀವಿ. ಹಾಗಾಗಿ ಅದರಲ್ಲಿ ಕಲ್ಪನೆ ಅನ್ನೋದೇ ತುಂಬ ಮುಖ್ಯವಾಗಿರುತ್ತೆ ಅಂಥ ಒಂದು ವಾದ ಇದೆ. ಹೀಗೆ ಚರಿತ್ರೆಯನ್ನು ಕಟ್ಟುವಾಗ 2 ರೀತಿಯ ಕ್ರಮಗಳು ನಮ್ಮ ಮುಂದೆ ಇವೆ. ಚಾರಿತ್ರಿಕ ವಸ್ತುವನ್ನು ಅದರ ಕಾಲಮಾನದಲ್ಲೇ ಇಟ್ಟು ಅದೇ ಭಾಷೆಯಲ್ಲಿ ವಿಜೃಂಭಿಸಿ ವಿವರಿಸಿಕೊಳ್ಳುವುದು ಒಂದು ಬಗೆ. ಆದರೆ ಇನ್ನೊಂದು ಸಮಕಾಲೀನ ಸಂದರ್ಭದಲ್ಲಿ ನಿಂತ್ಕೊಂಡಂತೆ ಅದನ್ನು ಚರಿತ್ರೆಯನ್ನು ಗ್ರಹಿಸಿ ಚಿತ್ರಿಸುವುದು, ನಿರೂಪಿಸುವುದು ಇನ್ನೊಂದು ಬಗೆ. ಅಂದರೆ ಮೊದಲನೇದರಲ್ಲಿ ಒಂದು ಥರದ ರಾಜಕೀಯ ಕೆಲಸ ಮಾಡಿದರೆ, ಇಲ್ಲಿ ಸಮಕಾಲೀನ ರಾಜಕೀಯವನ್ನು ಸೇರಿಸಿಕೊಂಡಂತೆ ಇನ್ನೊಂದು ದೃಷ್ಟಿಕೋನ ಬೆಳೀತಾ ಹೋಗುತ್ತೆ. ಹಾಗಾಗಿ ಕನ್ನಡದ ಸಂದರ್ಭದಲ್ಲಿ ಚಾರಿತ್ರಿಕ ಕಾದಂಬರಿಗಳು ಒಂದು ರಾಜಕೀಯ ನುಡಿಗಟ್ಟಿನ ಅಥವಾ
ಒಂದು ತುಡಿತದ ವಿಷಯವಾಗಿ ಅದು ಕಂಡಿದೆ ನಮಗೆಲ್ಲರಿಗೂ ಅನ್ನೋದನ್ನು ನೆನಪಿಸ್ಕೊಳ್ಬೇಕಾಗುತ್ತೆ. ಒಂದಿಷ್ಟು ಹಿಂದೆ ಹೋದರೆ ಕನ್ನಡದ ಐತಿಹಾಸಿಕ ಪರಂಪರೆ, ಕಾದಂಬರಿಗಳ ಪರಂಪರೆಯನ್ನು ಗಮನಿಸಿದರೆ ಗಳಗನಾಥರಿಂದ ಪ್ರಾರಂಭವಾಗಿ ಆನಂತರ ದೇವುಡು ನರಸಿಂಹಶಾಸ್ತ್ರಿ, ಮಾಸ್ತಿಯವರು, ಹಾಗೆ ನಮ್ಮ ಪ್ರಗತಿಶೀಲರಲ್ಲಿ ತುಂಬ ಮುಖ್ಯರಾದಂತಹ ನಿರಂಜನರು, ಬಸವರಾಜ್ ಕಟ್ಟಿಮನಿಯವರು, ಅನಾಕ್ರು ಅವರು, ತಾರಾಸು ಅವರು, ಹೀಗೆ ತುಂಬ ವಿಪುಲವಾಗಿ ಚಾರಿತ್ರಿಕ ಕಥನಗಳನ್ನು ಕಟ್ತಾ ಬಂದಿದ್ದಾರೆ. ಹಾಗೆ ನೀವು ಅಭ್ಯಾಸಿಗಳಿಗೆ ಗೊತ್ತಿರುತ್ತೆ, ಅದರಲ್ಲಿ ಬಹಳ ವಿಭಿನ್ನವಾದಂತಹ ನಿರೂಪಣಾ ಕ್ರಮ ಇರ್ತದೆ. ಹಾಗೆ ವಿಷಯವನ್ನು ನಿರೂಪಿಸೋದ್ರಲ್ಲಿ ಎಲ್ಲೋ ಒಂದು ಕಡೆಗೆ ಅವರು ಪಕ್ಷಪಾತಿಯಾಗಿರ್ತಾರೆ ಮತ್ತು ಬೇರೆ ಬೇರೆ ನೆಲೆಗಳಲ್ಲಿ ಅದನ್ನು ವಿಸ್ತರಿಸ್ಕೊಳ್ಳೋಕ್ಕೆ ಎಲ್ಲೋ ಒಂದು ಕಡೆ ಪ್ರಯತ್ನ ಮಾಡಿರ್ತಾರೆ. ಮುಖ್ಯವಾಗಿ ತರಾಸು ಅವರಲ್ಲಿ ನೋಡೋದಾದರೆ ಅದು ವಿಜೃಂಭಣೆಯ ಸ್ವರೂಪ ಪಡ್ಕೊಳ್ಳುತ್ತೆ. ನಿರಂಜನರಿಗೆ ಹೋಲಿಸಿದರೆ ನಿರಂಜನರು ಪೀಪಲ್ಸ್ ಹಿಸ್ಟ್ರಿಯನ್ನು ಕಟ್ಟಬೇಕು ಅಂಥೇಳಿ ಆ ಹಿಸ್ಟ್ರಿಯನ್ನು ಪ್ರಾರಂಭ ಮಾಡ್ತಾರೆ. ಇದರ ಜೊತೆಗೆ ನಿಮ್ಮೆಲ್ಲರ ಮುಂದೆ ನಾನು ಹೇಳಬೇಕಂತಿರೋದು, ಕನ್ನಡದ ಒಂದು ಸಂದರ್ಭದಲ್ಲಿ ವಸಾಹತುಶಾಹಿ ಚರಿತ್ರೆ ಮತ್ತು ಸ್ವಾತಂತ್ರ್ಯದ ಇತಿಹಾಸದ ಹಿಂದಿನ ಒಂದು ಚರಿತ್ರೆ ಇದೆಯಲ್ಲ, ಇದು ನಮ್ಮ ಇಡೀ ಕಾದಂಬರಿಯ ಒಂದು ಇದರಲ್ಲಿ ಹಾಸು ಹೊಕ್ಕಾಗಿದೆ. ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಗಾಂಧಿಯಂತೆ, ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಇವರಂತೆ ಎಲ್ಲರೂ ಕೂಡ ನಮ್ಮ ಪಾತ್ರವಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ. ಹಾಗಾಗಿ ಚರಿತ್ರೆಯ ಕಥನ ಅನ್ನೋದು ಯಾವುದೋ ಒಂದು ದೇವಿಯ ಯಾವುದೋ ಒಂದು ರಾಣಿಯ ಅಥವಾ ರಾಜನ ಕಥೆ ಆಗಬೇಕಾಗಿಲ್ಲ. ಅದು ತುಂಬ ಹತ್ತಿರದಲ್ಲಿರ್ತಕ್ಕಂತಹ ನಮ್ಮ ಸಮಕಾಲೀನ ಚರಿತ್ರೆಯನ್ನು ಕೂಡ ಅದು ಹೇಳ್ತಾ ಇರುತ್ತೆ ಅಂತ ನಾನು ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಸ್ತುತ ಈಗ ನಮ್ಮ ಗೋಷ್ಠಿಗೆ ಬಂದರೆ ಈಗ ಕನ್ನಡದಲ್ಲಿ ಮತ್ತೊಮ್ಮೆ ಚಾರಿತ್ರಿಕ ಕಥನಗಳ ಹೊಸ ಫಸಲು ಬಂದಿದೆ. ಇಲ್ಲಿರೋ 3 ಲೇಖಕರು ನಾನೀಗಾಗಲೇ ನಿಮಗೆ ಪರಿಚಯ ಮಾಡಿಕೊಟ್ಟಂತೆ ಚರಿತ್ರೆಯನ್ನು ವಸ್ತುವಾಗಿಟ್ಕೊಂಡಂತೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಮತ್ತು ಇನ್ನೊಂದು ವಿಶೇಷವನ್ನು ಗಮನಿಸಿ, ಕನ್ನಡದ ಸಂದರ್ಭದಲ್ಲಂತೂ ಈಗ ನಾವು ಗಮನಿಸಿರೋ ಹಾಗೆ ಏನು ಒಂದು ಪ್ಯೂರಿಟನ್ಸ್ ಇದ್ದರು, ಕನ್ನಡದಲ್ಲಿ ಓದೋವಂಥವ್ರು ಬರೆಯೋವಂಥವ್ರು ಅಧ್ಯಾಪಕರು ಅವರು ಮಾತ್ರ ಇರಬೇಕಿತ್ತು ಅನ್ನೋ ಥರ, ಅಥವಾ ಕನ್ನಡ ಸಾಹಿತ್ಯ ಅಭ್ಯಾಸಿಗಳು ಇಂಗ್ಲೀಷ್ ಸಾಹಿತ್ಯ ಅಭ್ಯಾಸಿಗಳು ಮಾತ್ರ ಇರಬೇಕು ಅನ್ನೋ ಥರ ಇತ್ತು. ಆ ಒಂದು ಚೌಕಟ್ಟು ಕಳಚಿ ಇವತ್ತು ಟೆಕ್ಕಿಗಳು ಮತ್ತು ಬೇರೆ ಬೇರೆ ಮೂಲಗಳಿಂದ ಅಥವಾ ಬೇರೆ ಬೇರೆ ನೆಲೆಗಳಿಂದ ಬರಿತಾ ಇರ್ತಕ್ಕಂಥ ಲೇಖಕರು ಬಂದಿದ್ದಾರೆ. ಹಾಗಾಗಿ ಇವರು ಇದು ಈ ಒಂದು ಜಂಕ್ಚರ್ ನೀವೆಲ್ಲರೂ ಇದನ್ನು ನಾನು ಗಮನಿಸಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ಬೇರೆ ಬೇರೆ ಕ್ಷೇತ್ರ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂಥವರು ಚರಿತ್ರೆಯ ಕಡೆ ಯಾಕೆ ಅವ್ರಿಗೆ ಆಸಕ್ತಿ ಬಂತು, ಯಾಕಾಗಿ ಅವರು ಇದನ್ನು ಬರಿಬೇಕು ಅಂತ ಅವ್ರಿಗೆ ತುಡಿತ ಬಂತು, ಈ ತುಡಿತ ಒಳಗಿನದೋ ಹೊರಗಿನದೋ, ಇದನ್ನು ಯಾರಾದರೂ ಬರೆಸಿದ್ರೋ ಅಥವಾ ಅವರೇ ಬರೆದ್ರೋ ಅಥವಾ ಬರಿಬೇಕಾದಾಗ ಅವರಿಗೆ ಇರೋವಂಥ ತುಡಿತ ಏನು ಅನ್ನೋದು ಕೂಡ ನಮ್ಮ ಚರ್ಚೆಯ ಮುಖ್ಯ ಅಂಶ ಆಗಿರುತ್ತೆ. ಮತ್ತು ಇಲ್ಲಿ ಚರಿತ್ರೆ ಅನ್ನೋವಂಥದ್ದನ್ನು ನಾನು ಹೇಳ್ತಾ ಇದ್ರೂ ಅದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂಥ ಮಾತಲ್ಲ ಇಲ್ಲಿ ನನ್ನ ಮುಖ್ಯವಾಗಿ. ಯಾಕೆಂದರೆ ಗಣೇಶಯ್ಯ ಅವರು ಚರಿತ್ರೆಯನ್ನು ನೋಡುವಂಥ ರೀತಿ ಬೇರೆ. ಅವರ ಒಂದು ಪ್ರವೇಶ ಹೇಗಿರುತ್ತೆ ಅಂದರೆ ಆಂಥ್ರೋಪಾಲಜಿ, ವಿಜ್ಞಾನ, ಉತ್ಖನನ, ಮತ್ತು ಪಾತ್ರಗಳು ಕೂಡ ತುಂಬ ಇನ್ಫಾರ್ಮಲ್ ಆಗಿರೋ ಪಾತ್ರಗಳು, ಬಹುಶಃ ತೇಜಸ್ವಿಯವರ ಪಾತ್ರಗಳ ಥರದಲ್ಲಿ ಬರಹಗಾರನೇ ಪಾತ್ರಗಳಾಗಿ ಒಳಗಡೆ ಬರೋದು, ಈ ಥರದ ಒಂದು ಉಪಕರಣಗಳನ್ನು ಬಳಸಿ ಅವರು ಕಥನವನ್ನು ಕಟ್ಟಲಿಕ್ಕೆ ತೊಡಗ್ತಾರೆ. ಹೀಗೆ ಅವರು ಸಾಮಾನ್ಯವಾಗಿ ಎತ್ಕೊಳ್ಳೋದು ಕಾಲದ ಬಗ್ಗೆ ಗೊತ್ತಿರ್ತಕ್ಕಂತಹ ಒಂದು ನೋನ್ ಅಂತ ಇರುತ್ತಲ್ಲ, ಗೊತ್ತಿದೆ ಅಂತ ಅನ್ನಿಸ್ಕೊಳ್ಳೋ ಅಂಥ ಒಂದು ವಿಷಯಕ್ಕಿಂತ ಬೇರೆ ಇನ್ನೇನಾದರೂ ಹುಡುಕ್ಬೋದಾ, ಈ ಟೂಲ್ಸ್ನೆಲ್ಲ ಬಳಸಿ ಆಂಥ್ರೋಪಾಲಜಿ, ಸೈನ್ಸು ಇವನ್ನೆಲ್ಲ ಬಳಸಿ ಚರಿತ್ರೆಯ ಯಾವುದೋ ಒಂದು ಬೆಳಕು ಚೆಲ್ಲದ ಈವರೆಗೂ ನೋಡದ ಸಂಗತಿಗಳನ್ನು ನೋಡ್ಬೋದಾ ಅಂತ. ಹಾಗಾಗಿ ಅವರ ಕಥನಗಳು ನನಗೆ ಒಂದು ರೀತಿ ಸಂಶೋಧನಾತ್ಮಕವಾದಂತಹ ಸೃಜನಶೀಲತೆಯನ್ನು ಅದು ಒಳಗೊಂಡಿದೆ ಅಂತ ನನಗೆ ಅನಿಸಿದೆ. ಇನ್ನು ನಮ್ಮ ಇನ್ನೊಬ್ಬ ಕಥೆಗಾರರಾದಂತಹ ಗಜಾನನ ಶರ್ಮಾ ಅವರು ಬರೆದಿರ್ತಕ್ಕಂಥ ಈವರೆಗಿನ ಕಥನಗಳನ್ನು ನೀವು ಗಮನಿಸಿದರೆ
ಒಂದು ಫರ್ಗಾಟನ್ ಹಿಸ್ಟ್ರಿ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ. ಫರ್ಗಾಟನ್ ಹಿಸ್ಟ್ರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಅನ್ನೋದಕ್ಕೆ ಮತ್ತೆ ಬೇರೆ ಬೇರೆ ಕಾರಣಗಳಿರಬಹುದು. ಇವತ್ತಿನ ನಮ್ಮ ಸಾಮಾಜಿಕ ರಾಜಕೀಯ ಕಾರಣಗಳಿರಬಹುದು. ಅದರಲ್ಲಿ ಅವರು ಶರಾವತಿ ಬಗ್ಗೆ ಬರೆದಂತಹ ಸಮಕಾಲೀನ ಚರಿತ್ರೆಯನ್ನು ಒಳಗೊಂಡಂತಹ ಕಾದಂಬರಿ ಇರ್ಬೋದು, ಅಥವಾ ಚನ್ನಭೈರಾದೇವಿ ಬಗ್ಗೆ ಕಾಳುಮೆಣಸಿನ ರಾಣಿ ಅಂತ ಹೇಳಿ ಎಲ್ಲ ಕಡೆ ಪರಿಚಯ ಆಗಿರ್ತಕ್ಕಂತಹ ಒಬ್ಬ ಫರ್ಗಾಟನ್ ನೇಮ್ ಅಂತಲೇ ಕರಿಬೋದು. 54 ವರ್ಷ ಕ್ವೀನ್ ಎಲಿಜಬೆತ್ಗಿಂತ ಜಾಸ್ತಿ ಆಡಳಿತ ಮಾಡಿದಂತಹ ಒಬ್ಬ ರಾಣಿಯನ್ನು ನಾವು ಮರ್ತಿದ್ದೇವೆ. ಆ ಫರ್ಗಾಟನ್ ಹಿಸ್ಟ್ರಿಯನ್ನು ಮತ್ತೆ ಮುನ್ನೆಲೆಗೆ ತಂದು ಕೆಲಸ ಮಾಡಬೇಕು ಅನ್ನೋದು ಒಂದು. ಇತ್ತೀಚಿನ ಅವರ ಸರ್ವೆ ಮಾಡುವಂತಹ ಸರ್ವೇಯರ್ಸಿನ ಬಗ್ಗೆ ಮತ್ತು ಒಂದು ವಿಜ್ಞಾನದ ದೃಷ್ಟಿ ಇಟ್ಕೊಂಡೇ, ಮ್ಯಾಥಮೆಟಿಕಲ್ ದೃಷ್ಟಿ ಇಟ್ಕೊಂಡೇ ಒಂದು ಯಾವ ರೀತಿಯಲ್ಲಿ ದೇಶವನ್ನು ಆಳಿದ್ರು, ಆ ಅಳಿಯುವ ಚರಿತ್ರೆ ಇದೆಯಲ್ಲ, ಇದು ಆಳುವವರ ಕಥೆಯಲ್ಲ, ಅಳೆಯುವವರ ಚರಿತ್ರೆ ಅಂತ ಟ್ಯಾಗ್ಲೈನ್ ಅದರದ್ದು. ಆ ಟ್ಯಾಗ್ಲೈನನ್ನು ಬಳಸಿ ಅವರು ಕಥೆಯನ್ನು ಕಟ್ತಾರೆ. ಹೀಗಾಗಿ ಇದು ಸಮಕಾಲೀನ ಚರಿತ್ರೆಯ ಒತ್ತಡವೂ ಹೌದು. ಹಾಗೆ ಅನ್ನೋ ಹಾಗೆ ಅವರು ಬರಿತಾ ಇದ್ದಾರೆ, ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಇವತ್ತು ನಾಗರಾಜ್ ವಸ್ತಾರೆ ಅವರಿದ್ದಾರೆ. ವಸ್ತಾರೆ ಅವರು ನನಗೆ ಕವಿಯಾಗಿ ಮತ್ತು ಶಾರ್ಟ್ ಸ್ಟೋರಿ ರೈಟರ್ ಆಗಿ ಪರಿಚಯ ಆಗಿದ್ದವರು. ಆ ನಂತರ ತಮ್ಮನ್ನು ತಾವು ಅವರು ಕಾದಂಬರಿಗಳಿಗೆ ಒಗ್ಗಿಸ್ಕೊಂಡು ಕಾದಂಬರಿಗಳನ್ನು ಕೂಡ ಬರಿತಾ ಇದ್ದಾರೆ. ಅದರಲ್ಲಿ ಅವರ ಇತ್ತೀಚಿನ ನಿಯುಕ್ತಿ ಪುರಾಣ ಏನಿದೆ ಅದು ಒಂದು ಚಾರಿತ್ರಿಕ ಕಥನ ಅನ್ನೋ ಹಾಗಿದೆ. ಮತ್ತು ತುಂಬ ವಿಶಿಷ್ಟವಾಗಿ ಆ ಬ್ರ್ಯಾಕೆಟ್ ಒಳಗೆ ಒಂದು ಚರಿತ್ರೆಯ ಇಸುವಿಯನ್ನು ನಮೂದಿಸಿದ್ದಾರೆ ಅವರು. ಅಂದರೆ ನಾವು ಇತಿಹಾಸ ಪುಟಗಳಲ್ಲಿ ಓದ್ತೀವಲ್ಲ ಹಾಗೆ ನಮೂದಿಸಿದ್ದಾರೆ. ಅದರಿಂದ ಅವರ ಒಂದು ಅಪ್ರೋಚ್ ಇದೆಯಲ್ಲ ಅದು ಕೂಡ ತುಂಬ ವಿಭಿನ್ನವಾಗಿದೆ. ಅದು ಜಾನಪದ, ಮಿತ್ಸು, ಪುರಾಣ, ಕಾವ್ಯ ಇದನ್ನೆಲ್ಲನೂ ಒಳಗೊಂಡಿದೆ ಅನ್ನೋದನ್ನು ನಾವು ಬಲ್ಲೆವು. ಹಾಗಾಗಿ ಈ ಬಗೆಯ ಭಿನ್ನ ಬಗೆಯ ಲೇಖಕರನ್ನು ಇಟ್ಕೊಂಡು, ಭಿನ್ನ ಲೇಖಕರನ್ನು ಇಟ್ಕೊಂಡು ನಾನು ಇವತ್ತು ಈ ಗ್ರಹಿಕೆಗಳು ಅವರಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ಮಾತಾಡ್ಸೋಣ. ಇದರಲ್ಲಿ ನಾನು ಹಿನ್ನೆಲೆಯಲ್ಲಿ ಮಾತ್ರ ಇರ್ತೀನಿ, ಇದಕ್ಕೊಂದು ಫ್ರೇಮ್ ಕೊಡೋ ಕೆಲಸ ಮಾತ್ರ ನಂದಷ್ಟೇ. ಅವರು ಮಾತಾಡಲಿಕ್ಕೆ ಅವರಿಗೆ ಮುಕ್ತವಾಗಿ ಅವಕಾಶ ಇದೆ. ಇದಾದಮೇಲೆ ಇದೇ ಸಂಗತಿಗಳನ್ನು ಇಟ್ಕೊಂಡು ಯಾರಾದರೂ ಚರ್ಚೆಗಳನ್ನು ಬೆಳೆಸೋರಿದ್ದರೆ ಅದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಅವಕಾಶ ಮಾಡಿಕೊಳ್ಳೋಣ ಅಂತ ನಾವು ಮಾತಾಡಿದ್ವಿ. ಯಾಕೆಂದರೆ ಅವರ ರೆಸ್ಪಾನ್ಸ್ ಯಾವ ಥರ ಇರುತ್ತೆ, ನಾವೇ ಬಂದು ಹೇಳೋದಕ್ಕಿಂತ ಅವ್ರು ಯಾವ ಥರ ಹೇಳ್ತಾರೆ ಅನ್ನೋದು ಕೂಡ ನಾನು ಕುತೂಹಲಿಯಾಗಿದ್ದೀನಿ ಅಂತ ಗಣೇಶಯ್ಯ ಸರ್ ಹೇಳ್ತಾಯಿದ್ರು. ನೋಡೋಣ, ಅದಕ್ಕೆ ಅವಕಾಶ ಆದರೆ ಅದನ್ನು ಕೂಡ ಮಾಡೋಣಂತೆ. ಈಗ ನಾನು ಮೊದಲ ಸುತ್ತಿನಲ್ಲಿ ಈ ಲೇಖಕರನ್ನು ಅವರು ಚಾರಿತ್ರಿಕ ಸಂಗತಿಗಳನ್ನು ಇಟ್ಕೊಂಡಂತೆ, ವಸ್ತುಗಳನ್ನು ಇಟ್ಕೊಂಡಂತೆ ಅವರ ನಿರೂಪಣೆ ಮತ್ತು ಅವರ ಅನುಭವ ಏನಿದೆ, ಅವರ ಪ್ಯಾಷನ್ ಯಾಕೆ ಈ ಕಡೆ ಬಂತು ಅನ್ನೋದನ್ನು ಪ್ರಶ್ನೆ ಮಾಡೋಣ. ಅವರ ಮುಕ್ತವಾಗಿ ಈ ಬಗ್ಗೆ ಹೇಳ್ಕೋಬೋದು. ಮೊದಲಿಗೆ ಗಣೇಶಯ್ಯ ಸರ್ರನ್ನು ಕೇಳಿ. ಬಹುಶಃ ತಾರುಣಿಯವರು ನಾವು ಹೇಳಬೇಕಾಗಿದ್ದೆಲ್ಲ ಹೇಳಿಬಿಟ್ಟಿದ್ದಾರೆ ಅಲ್ವಾ? ಮೊದಲನೇದಾಗಿ ಚರಿತ್ರೆ ಕಟ್ಟುವ ಅಥವಾ ಚರಿತ್ರೆ ಕಾದಂಬರಿ ಕಟ್ಟುವ ಕಲೆಯ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾರೆ ಏನೋ ಪಾರ್ಟಿಸಿಪೆಂಟ್ಸ್ ಅಂತ ನನಗೆ ಗೊತ್ತಿರಲಿಲ್ಲ. ಆ ಸಂದರ್ಭ ಸೃಷ್ಟಿ ಮಾಡಿ ಇಷ್ಟು ಜನ ಸೇರಿಸಿದ್ದಕ್ಕೆ ಬುಕ್ ಬ್ರಹ್ಮ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣ. ಮೊದಲು ನಾನು ಆವಾಗಲೇ ಹೇಳಿದಾಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಏನು ಕವರ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಆದರೆ ನನ್ನನ್ನು ಅವರು ಕೇಳಿದರೆ ಚರಿತ್ರೆ ಹ್ಯಾಕೆ ಕಟ್ತೀರಾ ಏನು ಅನ್ನೋದ್ರ ಬಗ್ಗೆ ಕೇಳಿದರೆ ನನಗೆ ಕೇವಲ ಒಂದು 3 ಪಾಯಿಂಟ್ ಹೇಳ್ತೀನಿ. ಚರಿತ್ರೆಯಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ಕಾದಂಬರಿಗಳಲ್ಲೂ ನೋಡಿದ್ರೆ 3 ರೀತಿಯ ಚರಿತ್ರೆ ನಮಗೆ ಕಾಣುತ್ತೆ. ಒಂದು ಅಜ್ಞಾತ ಚರಿತ್ರೆ, ಉದಾಹರಣೆಗೆ ಚನ್ನಭೈರಾದೇವಿ ಕತೆ. ಅವರು ಗಜಾನನ ಶರ್ಮ ಬರೆದಿರೋ ಚನ್ನಭೈರಾದೇವಿ ಆಗಲಿ ಅಥವಾ ನನ್ನ ಬಳ್ಳಿಕಾಳ ಬಳ್ಳಿನಲ್ಲಾಗಲಿ ಯಾರೋ ಒಬ್ಬ ಅಜ್ಞಾತ ರಾಣಿ 54 ವರ್ಷಗಳ ಕಾಲ ಯಾರಿಗೂ ಗೊತ್ತಿಲ್ಲದೆ ಇರೋ ಒಬ್ಬ ರಾಣಿಯ ಬಗ್ಗೆ ಅದು ಓದುಗರಿಗೆ ಹೇಳ್ತಾ ಹೋದಾಗ ಇದು ಹೊಸ ವಿಷಯ ಅಂತ ಓದುಗರು ಓದ್ತಾರೆ. ಅದು ಮೊದಲನೇ ರೀತಿಯ ಚರಿತ್ರೆಯ ಕಾದಂಬರಿ. ಎರಡನೇದು ಬಿಡಿಸ್ಕೊಳ್ತಾ ಇರೋದು, ಏನೋ ಅನ್ಫೋಲ್ಡಿಂಗ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಉದಾಹರಣೆಗೆ ಹಂಪಿ ಎಲ್ಲರಿಗೂ ಗೊತ್ತು, ಕೃಷ್ಣದೇವರಾಯ ಇದ್ದ ಹಂಪಿ ಸೆಕೆಂಡ್ ಟು ರೋಮ್, ಬಹಳ ಸಿರಿವಂತ ರಾಜ್ಯ ಆಗಿತ್ತು. ಇದು ಓದುಗರು ನಾ ಹೇಳಬೇಕು ಅಂತಂದರೆ ಅವರಿಗೆ ಇಂಟ್ರೆಸ್ಟ್ ಬರಲ್ಲ. ಆದರೆ ಹಲವಾರು ವಿಷಯಗಳು ಬಿಚ್ಕೊಳ್ತಾ ಇರ್ತವೆ ಆ ಚರಿತ್ರೆಯಲ್ಲಿ, ಅದು ಓದುಗರಿಗೆ ಗೊತ್ತಿಲ್ಲದೆ ಇರೋ ವಿಷಯ. ಉದಾಹರಣೆಗೆ ವಸ್ತಾರೆ ಅವರಿಗೆ ಇದು ಭಾಳ ಇಂಟ್ರೆಸ್ಟಿಂಗ್ ಇರ್ಬೋದು. ಇಡೀ ಹಂಪಿ ಒಂದು ಕಾಸ್ಮಿಕ್ ಜೆಮೆಟ್ರಿಕ್ ರಚನೆ ಆಗಿದೆ ಅನ್ನೋ ವಿಷಯ ಆಗಲಿ, ಅಥವಾ ರಾಮರಾಯ ಸತ್ತ ತಕ್ಷಣ ಏನೋ ವಿಜಯನಗರ ಬೀಳಲಿಲ್ಲ, ಅದಕ್ಕೆ ಬೀಳಬೇಕಾದ್ರೆ ಕಾರಣ ಅವರ ಸಂಪತ್ತುಗಳನ್ನ ಹೇಗೆ ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋ ವಿಷಯ ಆಗಲಿ, ಈ ರೀತಿಯ ಹೊಸ ವಿಷಯಗಳು ಬಿಚ್ಚಿ ಬರ್ತಾ ಇರ್ತೇವಲ್ಲ, ಅವನ್ನು ಓದುಗರು ಕೊಟ್ಟರೆ ಅವರು ಇಷ್ಟಪಡ್ತಾರೆ ಅನ್ನೋದು ಎರಡನೇದು. ನಾನು ಉದಾಹರಣೆಗೆ ಕರಿಸಿರಿಯಾನ
ಈ ಬಿಚ್ಚಿಕೊಳ್ತಾ ಇರೋ ಚರಿತ್ರೆಯನ್ನು ಆಧರಿಸಿದ ಒಂದು ಕಾದಂಬರಿ. ಮೂರನೇದು ಬದಲಾಗ್ತಾ ಇರೋ ಚರಿತ್ರೆ. ಬಹಳ ಜನ ಬಹಳಷ್ಟು ನಂಬಿಕೆಗಳನ್ನ ಹೊಂದಿರ್ತಾರೆ. ಆ ನಂಬಿಕೆಗಳನ್ನು ವಿರುದ್ಧವಾಗಿ ಅಥವಾ ಅದಕ್ಕೆ ವಿರುದ್ಧವಾದ ಚರಿತ್ರೆ ಇತ್ತೀಚೆಗೆ ತೆರ್ಕೊಳ್ತಾ ಇದೆ. ಉದಾಹರಣೆಗೆ ಆರ್ಯನ್ ಇನ್ವೇಷನ್ ಗೊತ್ತಿರಬೇಕು ನಿಮಗೆಲ್ಲ. ನಮ್ಮ ಆರ್ಯನರು ಅಥವಾ ವೇದಗಳನ್ನ ಬರೆದವರು ಎಲ್ಲೋ ಆಚೆಯಿಂದ ಬಂದರು, ಜರ್ಮನಿಯಿಂದ ಬಂದರು, ಅವ್ರು ಬಂದು ನಮಗೆ ಆ ವೇದಗಳನ್ನ ಕೊಟ್ಟರು ಅನ್ನೋ ಒಂದು ನಂಬಿಕೆಯನ್ನು ಈ ಯುರೋಪಿಯನ್ ದೇಶದ ಜನ ಸೃಷ್ಟಿ ಮಾಡಿದರು. ಭಾರತದ ಚರಿತ್ರೆಕಾರರು ಅದನ್ನು ಅಪೋಸ್ ಮಾಡಿದರು, ಕಾಂಟ್ರವರ್ಸಿ ಆಗಿತ್ತು. ಸುಮಾರು 100 ವರ್ಷಗಳ ಕಾಲ ಆ ಕಾಂಟ್ರವರ್ಸಿ ಸೆಟ್ಲ್ ಆಗಿಲ್ಲ. ಆದರೆ ಇತ್ತೀಚೆಗೆ ಕೆಲವು ಜೆನೆಟಿಕ್ ಸ್ಟಡೀಸು, ಲಿಂಗ್ವಿಸ್ಟಿಕ್ ಸ್ಟಡೀಸು, ಆರ್ಕಿಯಾಲಜಿಕಲ್ ಸ್ಟಡೀಸಿಂದ ಆರ್ಯರು ಯಾರೂ ಹೊರಗಡೆಯಿಂದ ಬರಲಿಲ್ಲ, ಎಲ್ಲ ಇಲ್ಲೇ ಇದ್ದವರೇನೆ. ಇನ್ನು ಆಗ ನೋಡಿದ್ರೆ ನಮ್ಮ ಆರ್ಯನ್ಸ್ ಇಲ್ಲಿಂದ ಹೊರಗೆ ಹೋದರು ಅನ್ನೋದು ಒಂದು ಮೂರನೇ ರೀತಿಯ ಚರಿತ್ರೆ. ಇದು ನಂಬಿಕೆಯನ್ನು ಬದಲಾಯಿಸುವ ಚರಿತ್ರೆ. ಆ ವಸ್ತು ಕೂಡ ಬಹುಶಃ ಓದುಗರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಕೆಲವು ಕಾದಂಬರಿಗಳು ಉಟ್ಕೊತವೆ. ನನ್ನ ಶಿಲಾಕುಲ ವಲಸೆ ಆ ರೀತಿಯ ಕಾದಂಬರಿ. ಹೀಗೆ 3 ವರ್ಗದಲ್ಲಿ ಚರಿತ್ರೆಯ ಕಾದಂಬರಿಗಳು ಬಿಟ್ಟುಕೊತವೆ. ಒಂದು ಅಜ್ಞಾತ ಚರಿತ್ರೆಯನ್ನು ಕಥೆಯಾಗಿ ಹೇಳೋದು, ಇನ್ನೊಂದು ಹೊಸದಾಗಿ ಬಿಚ್ಚಿಕೊಳ್ತಾ ಇರೋ ಕಥೆಗಳನ್ನು ಚರಿತ್ರೆಯಾಗಿ ಹೇಳೋದು, ಮತ್ತೊಂದು ಬದಲಾಗ್ತಿರುವ ಚರಿತ್ರೆ. ಈ ಬದಲಾಗ್ತಾ ಇರೋ ಚರಿತ್ರೆ ಬಹಳಷ್ಟಿದೆ ಇತ್ತೀಚೆಗೆ. ನಮ್ಮ ಇಡೀ ಭಾರತ ಒಂದು ರೀತಿಯಲ್ಲಿ ಬದಲಾಗ್ತಿರುವ ಚರಿತ್ರೆಯನ್ನು ಕಾಣ್ತಾ ಇದೆ. ನಮ್ಮ ಭಾರತದ ರಾಜರು ಎಷ್ಟು ಸಮುದ್ರ ಮಾರ್ಗದಲ್ಲಿ ಹೋಗಿ ವ್ಯಾಪಾರ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಈಗ ನನ್ನ ದೃಷ್ಟಿಯಲ್ಲಿ ನಾನು ಓದುಗರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬರೀಬೇಕಾದರೆ ಈ 3 ರೀತಿಯ ಚರಿತ್ರೆ ಕಥೆಗಳು ನನ್ನ ತಲೆಗೆ ಬರ್ತವೆ. ಅವುಗಳ ಮೂಲಕ ನಾನು ಚರಿತ್ರೆ ಕಟ್ಕೊತೀನಿ. ಬಹುಶಃ ನಮ್ಮ ಶರ್ಮಾ ಅವರೇನು ಹೇಳ್ತಾರೆ ನೋಡೋಣ, ಆಮೇಲೆ ಡಿಸ್ಕಸ್ ಮಾಡೋಣ. ಗಣೇಶಯ್ಯ ಸರ್ ಅವರು ಹೇಳಿದಾಗೆ ಕಾದಂಬರಿಯನ್ನು ಅಂದರೆ ಚಾರಿತ್ರಿಕ ಕಾದಂಬರಿಯನ್ನು ಕಟ್ಟುವಾಗ, ಚಾರಿತ್ರಿಕ ಕಾದಂಬರಿ ಅಂತ ನಾವೊಂದು ಗುಂಪು ಮಾಡ್ಕೊಂಡಿರೋದ್ರಿಂದ, ಇಲ್ಲಿದ್ರೆ ಕಾದಂಬರಿ ಅಂದರೆ ಮೇಡಮ್ ಅವ್ರು ಹೇಳಿದಾಗ ಎಲ್ಲ ಒಂದೇ. ಚಾರಿತ್ರಿಕ ಕಾದಂಬರಿ ಅಂತ ನಾವು ಯೋಚನೆ ಮಾಡಿದಾಗ ಅದನ್ನು ನಾವು ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ. ಉದಾಹರಣೆಗೆ ನಾನು ಮತ್ತು ಸರ್ ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಕಾದಂಬರಿನ ಬರೆದ್ವಿ. ಅವರು ಬಳ್ಳಿಕಾಳ ಬಳ್ಳಿ ಆಯಿತು, ನಂದು ಚನ್ನಭೈರಾದೇವಿ ಆಯಿತು. ಅವ್ರು ಹೇಳಿರೋ ರೀತಿ ನಾನು ಹೇಳಿರೋ ರೀತಿಗಿಂತ ಪೂರ್ಣ ಬೇರೆಯದೇ ಆಗಿದೆ. ಯಾಕೆ ಹಾಗಾಯಿತು ಅಂತಂದರೆ ಅಲ್ಲಿ ಅವರು ಅದಕ್ಕೊಂದು ರೋಚಕವಾದ ಕಥನವನ್ನು ತಮ್ಮ ಸಂಶೋಧನೆಗಳ ಮೂಲಕ, ಯಾಕೆಂದರೆ ಅವರೊಬ್ಬರು ವಿಜ್ಞಾನಿಯಾಗಿ ಒಂದು ಹೊಸ ವಿಷಯವನ್ನು ಹುಡುಕ್ತಾ ಹೋಗೋದು ಹೇಗೆ ಅನ್ನೋದನ್ನ ಇಟ್ಕೊಂಡು ಹೋದರು. ಆದರೆ ನಾನು ಚನ್ನಭೈರಾದೇವಿಯನ್ನು ಬರೆಯುವಾಗ ನಾನು ಒಬ್ಬ ಇಂಜಿನಿಯರಾಗಿ ಕೂಡ ಬರೀಲಿಲ್ಲ ಅದನ್ನ. ನಾನು ಆಳಿರುವಂಥ ಪ್ರದೇಶದಲ್ಲಿರುವಂಥ ಒಬ್ಬ ವ್ಯಕ್ತಿಯಾಗಿ ನನಗೆ ಅಂಥವಳನ್ನು ನಾವು ಮರ್ತಿದ್ದೀವಲ್ಲ ಅಂತ ಅವ್ರು ಹೇಳಿದ್ರಲ್ಲ, ಅಜ್ಞಾತ, ಆ ಎರಡನೇ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಬರಿತಾ ಹೋದೆ. ನನ್ನ ದೃಷ್ಟಿಯಲ್ಲಿ ನಾವು ಇತಿಹಾಸದ ಚಾರಿತ್ರಿಕ ಕಾದಂಬರಿಗಳ ಬಗ್ಗೆ ಹೇಳುವಾಗ ನಾವು ಚಾರಿತ್ರಿಕವಾದ ಯಾವುದೋ ವಿಚಾರಗಳನ್ನು ಇವತ್ತಿಗೆ ತರ್ತೀವ, ಇವತ್ತಿಗೆ ಅದೆಷ್ಟು ಪ್ರಸ್ತುತ ಆಗಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಉದಾಹರಣೆಗೆ ಪ್ರಮೇಯ ಬರೆಯುವಾಗ ನಮ್ಮಲ್ಲಿ ನಾವೆಲ್ಲರೂ ನಮ್ಮ ಮೊಬೈಲ್ ಹುಡ್ಕೊಂಡು ಲೊಕೇಶನ್ ಹಾಕ್ಕೊಂಡು ಎಲ್ಲಿದೆ ಸೆಂಟ್ ಜಾನ್ಸ್ ಆಡಿಟೋರಿಯಂ ಅಂತ ಇಲ್ಲಿಗೆ ಬರ್ಬೋದು. ಅದು ಬರುವಾಗ ಅದ್ರ ಹಿಂದೆ ಅದು ಅಕ್ಷಾಂಶ ರೇಖಾಂಶಗಳು ಕೆಲಸ ಮಾಡಿದೆ. ಅದೆಲ್ಲ ಇವತ್ತಿನ ನಾವು ಜಿಯೋ ಸ್ಯಾಟಲೈಟ್ಗಳ ಮೂಲಕ ಬರ್ತಾ ಇದೆ ಅನ್ನೋದಷ್ಟನ್ನು ತಿಳ್ಕೊಂಡಿದ್ದೀವಿ. ಆದರೆ ಅದಕ್ಕೆ ಹಿಂದೆ ನಡೆದಿರುವಂಥ ಒಂದು ಸರ್ವೆ ಏನಿದೆ, ಅಭೂತಪೂರ್ವವಾಗಿ ಆ ಕಾಲದಲ್ಲಿ 100 ವರ್ಷಗಳ ಕಾಲ ಹೆಚ್ಚು ಕಡಿಮೆ 70 ವರ್ಷ ಎಕ್ಸಾಕ್ಟ್ ಹೇಳಬೇಕು ಅಂದರೆ 70 ವರ್ಷಗಳ ಕಾಲ ಇಡೀ ದೇಶವನ್ನು ಕನ್ಯಾಕುಮಾರಿಯಿಂದ ಟಿಬೇಟಿನವರೆಗೆ ಇಂಚಿಂಚು ಅಳೆದ್ರಲ್ಲ, ಆ ಕತೆ ನಮಗೆ ಯಾಕೆ ಮುಖ್ಯ ಆಗಬಾರ್ದು? ಇವತ್ತು ಮುಖ್ಯ ಆಗಬೇಕು, ನಮಗೆ ಗೊತ್ತಿರಬೇಕು ಅದು. ಯಾಕೆ ಅಂತಂದರೆ ಯಾವತ್ತೂ ನಮಗೆ ನಮ್ಮ ಚರಿತ್ರೆಯ ನೆನಪಿದ್ದರೆ ಇವತ್ತಿನ ಈ ಟೆಕ್ನಾಲಜಿಗಳಿರ್ಬೋದು, ಇವತ್ತಿನ ನಮ್ಮ ಬದುಕಿರ್ಬೋದು, ಅದಕ್ಕೆ ನಮಗೆ ಹೆಚ್ಚು ಸಂತೋಷ ಕೊಡುತ್ತೆ. ನಾವು ಅದನ್ನು ಮರೆತು ಬಿಡ್ತೀವಿ. ಜೊತೆಗೆ ಇನ್ನೊಂದಿದೆ, ಚಾರಿತ್ರಿಕ ಕಾದಂಬರಿಗಳು ಅಂದರೆ ಏನು ಅಂತಂದರೆ ಒಂದು ರೀತಿಯಲ್ಲಿ ಯುದ್ಧವನ್ನು ಗೆದ್ದಿರುವಂಥವ್ರದ್ದು ಅಂಥೇಳಿ. ಕುವೆಂಪು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ 73ನೇ ಹುಟ್ಟುಹಬ್ಬದ ದಿನ ಒಂದು ಯಂತ್ರಶ್ರೀ ಅಂತ ಒಂದು ಕವನ ಬರೀತಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅವರು, ರಾಜರಾಜರನ್ನು ಪೊಗಳಲಾರದಿ ಕಬ್ಬಿಗನ ವಾಣಿ ಇವತ್ತು ನಿನ್ನನ್ನು ಕುರಿತು ಬರಿತಾ ಇದೆ. ಯಾಕೆ ಅಂತ ಕೇಳಿದರೆ, ಸಾಕಿನ್ನು ನಮಗೆ ರಕ್ತದಾಹಾತುರರ ಕತೆ, ಆ ಯುದ್ಧದ ಕತೆ ಸಾಕು ನಮಗೆ. ನಮ್ಮ ಬದುಕಿಗೆ ಯಾರು ಏನನ್ನು ಕೊಟ್ಟರೋ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಅದನ್ನು ಓದಿದಾಗ ನನಗೊಂಥರ ಅನ್ನಿಸ್ತಿತ್ತು, ಹೌದಲ್ಲ, ನಾವು ಎಷ್ಟೋ ಸರಿ ನೋಡಿ ಯೋಚನೆ ಮಾಡ್ತೀವಿ,
ನಮಗೆ ರಾಣಿಯರು ಅಂದರೆ ಯಾರು ವೀರರು? ಯುದ್ಧದಲ್ಲಿ ಅಥವಾ ರಾಜರು, ಯುದ್ಧದಲ್ಲಿ ತೋಳೇರಿಸಿದವರು ಮಾತ್ರ ವೀರರು. ನಮ್ಮಲ್ಲಿ ಅವರು ಹೀರೋಗಳು. ನಮಗೆ ಮೈಸೂರಿನ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರು ಯಾಕೆ ಗೊತ್ತಿಲ್ಲ? ಅವರು ತೋಳೇರಿಸಿದ್ರು. ಯಾವಾಗ ಅಂತಂದರೆ ಜನಗಳಿಗೆ ಇನಾಕ್ಯುಲೇಷನ್ ಹಾಕ್ಸ್ಕೊಳ್ಳಿ, ಒಳ್ಳೆಯದು, ಸಿಡುಬಿನಿಂದ ಬದುಕ್ತೀರಿ ಅಂತ ತೋರಿಸೋದಕ್ಕೆ ಒಬ್ಬ ರಾಣಿಯಾಗಿ ಅವತ್ತಿನ ಪ್ರಜೆಗಳು ಅಥವಾ ಅವತ್ತಿನ ಅದರ ಸುತ್ತಮುತ್ತಲಿನವರೆಲ್ಲ ವಿರೋಧಿಸ್ತಾ ಇದ್ದರೂ ಕೂಡ ಅವರು ಇಲ್ಲ, ಇದು ಜನಕ್ಕೆ ಅಗತ್ಯ ಇದೆ ಅಂಥೇಳಿ ಅವರ ರವಿಕೆಯ ತೋಳನ್ನೇರಿಸಿ ಆಗೋದೊಂಥರ ರಾಣಿ ಹಾಗೆ ಮಾಡಬಾರ್ದು ಅಂತ ಭಾಳ ಜನರದ್ದು ವಿರೋಧ ಇತ್ತು. ರವಿಕೆಯ ತೋಳು ಏರಿಸಿದ್ರು. ಅವ್ರ ಕತೆ ನಮಗೆ ಮುಖ್ಯ ಆಗಬಾರ್ದಾ? ಹಾಗಾಗಿ ಗಣೇಶ ಅವರು ಹೇಳಿರುವಂಥ ಆ ಫರ್ಗಾಟನ್ ಹಿಸ್ಟ್ರಿ ಏನಿದೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಒಲವು ಜಾಸ್ತಿ. ಅದನ್ನು ಹುಡುಕೊಂಡು ಹೋಗುವಂಥ ಒಂದು, ಅದರಲ್ಲಿ ನಾವು ಮಾತ್ರ ಹುಡುಕ್ತಾ ಇದ್ದೀವಿ, ಅದೇ ಜಗತ್ತಿನ ಸತ್ಯಗಳು, ಆ ಭಾವ ಇಲ್ಲ. ಆದರೆ ನಮಗದರಲ್ಲಿ ಒಂದಿಷ್ಟು ಆಸಕ್ತಿ ಹುಟ್ಟುತ್ತೆ. 1 ವರ್ಷ 1.5 ವರ್ಷ ಅದರ ಜೊತೆಗೆ ಸುತ್ತಾಡ್ತಾ ಅದರ ಬಗ್ಗೆ ಏನು ಸಿಗುತ್ತೆ ಅಂತ ಹುಡುಕ್ತಾ ಹೋಗೋದು. ನಮಗನಿಸಿದ್ದನ್ನು ನಾವು ಅದನ್ನು ಒಂದು ಕೃತಿಯ ರೂಪಕ್ಕೆ ಇಳಿಸೋದು. ಇದು ನಾನು ಅಳವಡಿಸ್ಕೊಂಡಿರೋ ವಿಧಾನ. ಇದಕ್ಕಿಂತ ಹೆಚ್ಚಿನದು ನೋಡೋಣ ವಸ್ತಾರೆ ಅವರು ಏನು ಹೇಳ್ತಾರೆ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಮಡದಿ ಅಪರ್ಣೆ ಇಲ್ಲದ ಮೊದಲನೇ ಕಾರ್ಯಕ್ರಮ ಇದು. ನಾನು ಎಷ್ಟರ ಮಟ್ಟಿಗೆ ಮಾತಾಡಬಲ್ಲೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೇನಾದರೂ ನಾನು ಇಫ್ ಐ ಗೋ ಬ್ಲ್ಯಾಂಕ್ ಪ್ಲೀಸ್ ಫರ್ಗಿವ್ ಮಿ. ಅದು ಮೊದಲನೇದು. ಈಗ ವಿಷಯಕ್ಕೆ ಬರ್ತೇನೆ. ನನಗೆ ತಾರಿಣಿಯವ್ರು ಹೇಳಿದ್ರು ಹಲವಾರು ಕೃತಿಗಳನ್ನು, ಚಾರಿತ್ರಿಕ ಕೃತಿಗಳನ್ನು ಬರೆದಿದ್ದಾರೆ. ಇಲ್ಲ, ನಾನು ಒಂದನ್ನು ಬರೆಯುವ ಪ್ರಯತ್ನವನ್ನು ಮಾಡಿದ್ದೇನೆ ಅಷ್ಟೇನೆ. ನಾನು ಸಮಕಾಲೀನವಾದದ್ದನ್ನೇ ಯಾವಾಗಲೂ ಬರೆದವನು. ನನಗೆ ನನ್ನ ಸುತ್ತಲಿನ ಸದ್ಯವೇ ಸತ್ಯ ಅಂತ ಅಂದ್ಕೊಂಡು ಬದುಕಿದವನು. ಹಾಗಾಗಿ ಯಾವತ್ತೂ ಐ ಲಿವ್ಡ್ ಇನ್ ಮೈ ಇಮ್ಮಿಡಿಯೇಟ್ ಪ್ರೆಸೆನ್ಸ್ ಆ್ಯಂಡ್ ಐ ರೋಟ್ ಅಬೌಟ್ ಇಟ್. ಇದರದ್ದು ಒಂದು ಮುಂದುವರಿಕೆಯಾಗಿ ಈ ಮನುಷ್ಯನಿಗೆ ಪರಂಪರೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅನ್ನೋದು ಒಂದಿತ್ತು ವಾದ. ಅದು ಇವತ್ತಿಗೂ ಚಾಲ್ತಿಯಲ್ಲಿದೆ. ನನಗೆ ಏನನ್ನೇ ಬರೆದ್ರೂ ಕೂಡ ಅದು ನನ್ನ ಮಟ್ಟಿಗೆ ಕನ್ನಡ ನುಡಿಯನ್ನು ನಾನು ಮೆರೆಸುವ ಬಗೆ ಅಂತ ನಾನು ಅಂದ್ಕೋತೇನೆ. ಅಷ್ಟೇ ನನಗೆ ಬೇಕಾಗಿರುವಂಥದ್ದು. ವಸ್ತು ಯಾವುದೇ ಇರಲಿ, ಯಾವುದೇ ಕಾಲಮಾನವಿರಲಿ, ಯಾವುದರ ಬಗ್ಗೆಯೇ ಆಗಿರಲಿ, ನನಗೆ ನಾನು ಅದನ್ನು ಕನ್ನಡದಲ್ಲಿ ಹೇಗೆ ಹೇಳಬಹುದು ಅನ್ನೋದಷ್ಟೇ ನನಗೆ ಮುಖ್ಯವಾಗುತ್ತೆ. ಈವರೆಗೆ ನಾನು ಬರೆದಿರೋ ಅಷ್ಟೂ ಅದರ ಆ ನಿಟ್ಟಿನಲ್ಲಿನ ಒಂದು ನಮ್ರವಾದ ಪ್ರಯತ್ನ ಅಂತ ನಾನು ಮನಸಾರೆ ನಂಬಿದ್ದೇನೆ. ಇನ್ನು ಈ ಚರಿತ್ರೆಯ ಬಗ್ಗೆ ಯಾಕೆ ನನಗೆ ಆಸಕ್ತಿ ಹುಟ್ಟಿತು, ಒಂದು ಕಿರಿದಾಗಿ ಹೇಳಿಬಿಡ್ತೇನೆ. ಯಾವುದೇ ಚರಿತ್ರೆಯನ್ನು ನಾವು ಹಳೆಯ ಕಾಲದ್ದನ್ನು ನಾನಿರುವ ಸದ್ಯದಲ್ಲಿ ನಾನು ಕಂಡುಕೊಳ್ಳೋದು ಹೇಗೆ ಅಂದರೆ, ಅದು ಹೇಗಾಗತ್ತೆ? ಶಾಸನಗಳ ಮೂಲಕ ಆಗುತ್ತೆ, ಇಲ್ಲದಿದ್ದರೆ ದ ಬಿಲ್ಟ್ ರಿಯಾಲಿಟಿ, ನಾವೇನು ಆರ್ಕಿಟೆಕ್ಚರ್ ಅಂತ ಹೇಳ್ತೇವೆ ಅದ್ರ ಮೂಲಕ ಆಗುತ್ತೆ. ಇದುವರೆಗಿನ ಅಷ್ಟೂ ಚರಿತ್ರೆಯನ್ನು, ಜಗತ್ತಿನ ಅಷ್ಟೂ ಚರಿತ್ರೆಯನ್ನು ನಾವು ಕಟ್ಕೊಂಡಿರೋದೇನೇ ಆರ್ಕಿಟೆಕ್ಚರ್ನ ಮೂಲಕ. ಎಷ್ಟರ ಮಟ್ಟಿಗೆ ಅಂದರೆ ಮನುಷ್ಯ ಅನ್ನೋನು ಆರ್ಕಿಟೆಕ್ಚರ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವೊಂದು ಸಿನಿಮಾ ತೊಗೊಂಡ್ರೂ ಕೂಡ, ಒಂದು ಕಾದಂಬರಿ ತೊಗೊಂಡ್ರೂ ಕೂಡ ಆರ್ಕಿಟೆಕ್ಚರ್ ಅನ್ನೋದು ಅದರೊಳಗೆ ಒಂದು ರೀತಿಯ ಅಪರೋಕ್ಷವಾದ ಒಂದು ಪಾತ್ರವೇ ಆಗಿರುತ್ತೆ. ಮನುಷ್ಯ ನಿರ್ಮಿತ ಪ್ರಪಂಚದಲ್ಲೇ ನಾವು ಬದುಕೋದು. ನಾವೆಷ್ಟೇ ಪ್ರಕೃತಿಯೊಟ್ಟಿಗೆ ಬದುಕ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಿ ನಾವು ಅದೇ ಪ್ರಕೃತಿಯನ್ನು ಹೊರಗಿಡುವ ಹಾಗೆ ಒಂದು ಸೂರನ್ನು ಸುತ್ತ ಗೋಡೆಯನ್ನು ಕಟ್ಕೊಂಡು ಬದುಕುವವರು. ಅದರ ಆಧಾರದ ಮೇಲೆ ಚರಿತ್ರೆಯನ್ನು ಕಟ್ಟಲಾಗಿದೆ. ಇದನ್ನು ನಾವು ಒಪ್ಕೊಳ್ಳೋಣ. ನಾನು ಕೋವಿಡ್ಗೆ ಮುಂಚೆ ಅಂದರೆ 2018-19 ಮೈಸೂರಿನಲ್ಲಿ ಮಹಾರಾಣಿಯವರೊಂದು ಕಾಲೇಜ್ ನಡೆಸ್ತಾ ಇದ್ದಾರೆ, ಒಡೆಯರ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಂತ. ಅಲ್ಲಿ ನಾನು ಪಾಠ ಹೇಳಕ್ಕೆ ಹೋಗ್ತಾ ಇದ್ದೆ. ಬುಧವಾರ ಬೆಳಗ್ಗೆ ಹೋಗಿ ಗುರುವಾರ ರಾತ್ರಿ ವಾಪಸ್ ಬರ್ತಾ ಇದ್ದೆ. ಪ್ರತಿ ಸಲ ನಾನು ಶ್ರೀರಂಗಪಟ್ಟಣವನ್ನು ದಾಟ್ತಾ ಇರಬೇಕಾದ್ರೆ ಪಶ್ಚಿಮ ವಾಹಿನಿಯ ಆಸುಪಾಸಿನಲ್ಲಿ ನನಗೊಂದು ಫಲಕ ಕಾಣ್ತಾ ಇತ್ತು, ಬಂಗಾರ ದೊಡ್ಡಿ ನಾಲೆ ಏನೋ ಸರಿ, ಈ ಬಂಗಾರ ದೊಡ್ಡಿ ಅಂದರೆ ಏನು ನನಗೆ ಗೊತ್ತಿಲ್ಲ. ಎಷ್ಟು ಜನರಿಗೆ ಈ ಬಂಗಾರ ದೊಡ್ಡಿಯ ಬಗ್ಗೆ ಗೊತ್ತಿದೆ ಅಂತ ನನಗಂತೂ ಖಂಡಿತ ಗೊತ್ತಿರಲಿಲ್ಲ. ಸರಿ, ಬಂಗಾರ ದೊಡ್ಡಿ ಅಂದರೆ ಏನು ಅಂತ ನೋಡಿದೆ.
ಇಮ್ಮಿಡಿಯೇಟ್ಲಿ ವಾಟ್ ಐ ಕುಡ್ ರೆಫರ್ ಟು ಇಟ್ ವಾಸ್ ಗೂಗಲ್. ನೋಡ್ತಿದ್ದ ಹಾಗೆ ಅಲ್ಲೊಂದು ದೇವರ್ ಮೆನ್ಷನ್ಸ್ ಆಫ್ ಫ್ಯೂ ಲೈನ್ಸ್. ಏನಿತ್ತು, ಇಟ್ಸ್ ದ ಫಸ್ಟ್ ಎವರ್ ಆಕ್ವಾಡಕ್ಟ್ ಬಿಲ್ಟ್ ಇನ್ ಏಷ್ಯಾ. ಆಕ್ವಾಡಕ್ಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಅದು ನೀರಿನ ಗಾಲುವೆ, ಬಟ್ ಅದು ಕಾಲುವೆ ಎಲ್ಲಿ ಅಂದರೆ ನೆಲದಿಂದ ಎತ್ತರದಲ್ಲಿ ಗಾಲುವೆಯಾಗಿ ಹೋಗ್ತಾ ಇರುತ್ತೆ. ಈ ರೋಮನ್ರು 3,000-4,000 ವರ್ಷಗಳ ಹಿಂದೆ ಇದನ್ನು ಮಾಡ್ತಾಯಿದ್ರು. ವಿಜಯನಗರದ ಸುಮಾರಿನಲ್ಲಿ ನಡೆದಿದ್ದು ಹೌದು, ಬಟ್ ಈ ಎತ್ತರದಲ್ಲಿ ಒಂದು ಕಟ್ಟಡಗಾರಿಕೆ ಕೇವಲ ಒಂದು ನಾಲೆಗಾಗಿ ಆಗಿದ್ದಿದ್ದಿಲ್ಲ. ಸರಿ, ಹಾಗಾದರೆ ಬಂಗಾರ ದೊಡ್ಡಿ ಏನು ಅಂದರೆ ಏನು? ಇದು ಈ ಕಾಲುವೆಯನ್ನು ಇಡೀ ಏಷ್ಯಾದಲ್ಲಿ ಮೊಟ್ಟ ಮೊದಲ ಸಲ ಆಯಿತು ಅಂದರೆ ಅದು ಇವತ್ತಿನಿಂದ ಸರಿಸುಮಾರು 350-400 ವರ್ಷಗಳ ಹಿಂದಿನದು. ಯಾರ ಕಾಲದ್ದು ಅಂತ ಹುಡ್ಕೊಂಡು ಹೊರಟಾಗ ನನಗೆ ಅದು ರಣಧೀರ ಕಂಠೀರವರ ಕಾಲದ್ದು ಅಂತ ಗೊತ್ತಾಯಿತು. ಹಾಗಾದರೆ ಈ ಬಂಗಾರ ದೊಡ್ಡಿ ಅನ್ನೋ ಹೆಸರೇನು ಅಂತ ಹೇಳಿದ್ರೆ, ಈ ಬಂಗಾರ ದೊಡ್ಡಿ ಅನ್ನುವಾಕೆ ಆ ಕಾಲಕ್ಕೆ ಇದ್ದ ಒಬ್ಬಳು ವೇಶ್ಯೆ. ರಣಧೀರ ಕಂಠೀರವರಿಗೆ ಆ ದೊಡ್ಡಿಯನ್ನು ನೋಡ್ತಿದ್ದ ಹಾಗೇನೆ ಅವಳ ಮೇಲೆ ಮೋಹವಾಗುತ್ತೆ. ಕೂಡು ಅಂತ ಕೇಳ್ಕೊಳ್ತಾಳೆ. ಕೇಳ್ಕೊಂಡಾಗ ಅವಳು ಹೇಳ್ತಾಳೆ, ಕೆಳಗೆ ಹರಿತಿರುವ ಕಾವೇರಿ ಇದೆಯಲ್ಲ, ಅದನ್ನು ನಾನು ಎದೆ ಮೇಲೆ ಹರಿಸು, ನಾನು ನಿನ್ನನ್ನು ಕೂಡ್ತೀನಿ. ಅರ್ಥ ಏನು ಅಂದರೆ, ಕೆಳಗಿರುವ ಕಾವೇರಿಯನ್ನು ನಾನು 100ರವರೆಗೆ ತಂದು ಕೊಡು. ಹಾಗಾಗಿ ಇವರು ಕಾಲುವೆ ಕಟ್ಟಿಸ್ತಾರೆ. ಇದಿಷ್ಟೇ ನನಗೆ ಕತೆ ಸಿಕ್ಕಿದ್ದು. ಇದೇನಾಯಿತು, ನನಗೆ ಈ ರಣಧೀರ ಕಂಠೀರವರ ಕತೆ ಎಷ್ಟರ ಮಟ್ಟಿಗೆ ನನ್ನನ್ನು ಪ್ರಭಾವಗೊಳಿಸ್ತು ಅಂತ ಹೇಳಿದ್ರೆ, ಆತನ್ನು ಕಥಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದೆ. ಆ ನಿರ್ಧಾರಕ್ಕೆ ತಕ್ಕದಾಗಿ ಭಾಷೆ ನನಗೆ ಒಲಿದು ಬಂತು. ನನಗೆ ಕನ್ನಡವನ್ನು ಮೆರೆಸೋದೇ ಮೇರು ಕೆಲಸ ಅಂತ ನಾನು ಯಾವತ್ತೂ ನೆಚ್ಚಿದ್ದೀನಿ. ಆ ಪ್ರಯತ್ನವನ್ನು ಈ ಕೃತಿಗಳಲ್ಲಿ ಮಾಡಿದ್ದೀನಿ. ಈ ಕೋವಿಡ್ ಸುಮಾರಿನಲ್ಲಿ 1200 ಪುಟಗಳ ಒಂದು ದೊಡ್ಡ ಕಥನ ನನ್ನೆದುರು ಮೂಡಿ ಬಂತು. ಅದು ಹೇಗೆ ಬಂತು ಅಂತ ಹೇಳಿದ್ರೆ, ನಾನೊಬ್ಬ ಮೂಲಕ ಮಹಾಶಯ ಅಷ್ಟೇನೇನೆ. ನಾನು ಯಾವತ್ತೂ ನನ್ನ ಕಥನವೆಲ್ಲವೂ ಆಕಾಶದಿಂದ ಜರುಗಿ ಬರುತ್ತೆ, ಎಲ್ಲೋ ಬಿತ್ತರಗೊಳ್ತಾ ಇರೋದನ್ನ ಹೊರಹೊಮ್ಮಿಸ್ಲಿಕ್ಕೆ ನಾನೊಬ್ಬ ಸಾಧನ ಅಂತಷ್ಟೇ ನಾನು ಅಂದ್ಕೊಂಡಿರೋನು. ನಂಬಲಿಕ್ಕಿಲ್ಲ ಜನ, ಆದರೆ ಆಗಿದ್ದು ಹಾಗೇನೇನೆ. ಸೊ ರಣಧೀರ ಕಂಠೀರವರ ಕತೆ ಶುರುವಾಗಲಿಕ್ಕೆ ಮೊದಲಿನ ಹಿಂದಿನ 60-70 ವರ್ಷಗಳ ಕಥೆಯನ್ನು ನಾನು ನಿಯುಕ್ತಿ ಪುರಾಣ ಅನ್ನೋ ಹೆಸರಿನಲ್ಲಿ ಹೊರತಂದಿದ್ದೇನೆ. ಅದರ ಬಳಿಕ ಪ್ರಯುಕ್ತಿ ಪುರಾಣ ಅಂತ ಒಂದು ಬರುತ್ತೆ. 3ನೆಯ ವಿಭಾಗದಲ್ಲಿ ಸಯುಕ್ತಿ ಪುರಾಣ. ಸೊ ಈ 3 ಭಾಗಗಳಲ್ಲಿ ಪ್ರಕಟಗೊಳ್ಳಲಿದೆ. ಇಷ್ಟು ಹೇಳಬಲ್ಲೆ. ತಾರಿಣಿಯವ್ರು ಹೇಳಿದ್ರು ನಾನು ಸುಮ್ಮನೆ ಒಂದು ಚೌಕಟ್ಟು ಕೊಡ್ತೇನೆ ಅಂತ, ಬಟ್ ಚಿತ್ರಕ್ಕಿಂತ ಚೌಕಟ್ಟೆ ಭಾರ ಆಗೋಯ್ತು ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ಇನ್ನಷ್ಟು ಕಿರಿಕಿರಿ ಮಾಡೋಕ್ಕೆ ನಾನು ಇನ್ನೊಂದು ರೌಂಡು ಅವ್ರಿಗೆ ತಗೊತೀನಿ. ಈಗ ನನ್ನ ಮುಖ್ಯ ಪ್ರಶ್ನೆ ನಮ್ಮ ಎಲ್ಲ ಕಥೆಗಾರರಿಗೆ, ಒಂದು ಚರಿತ್ರೆಯ ವಸ್ತುವನ್ನು ಆಯ್ಕೆ ಮಾಡ್ಕೋಬೇಕಾದಾಗ ಯಾವುದೋ ಒಂದು ಸಮಕಾಲೀನ ತುರ್ತು, ಒಂದು ರಾಜಕೀಯದ ತುರ್ತು ನಮಗೆ ಬಾಧಿಸ್ತಾ ಇರುತ್ತೆ. ಇವತ್ತು ನಾವು ಏನನ್ನ ಮಾಡಿದ್ರೂ ಒಂದು ಪೊಲಿಟಿಕಲ್ಲೇ, ಮತ್ತು ಯಾವುದು ಅಪೊಲಿಟಿಕಲ್ ಅಂತ ಯಾವುದೂ ಇಲ್ಲ. ನಾವು ಏನೇ ಮಾಡಿದ್ರೂ ಅದಕ್ಕೆ ಒಂದು ಚೌಕಟ್ಟು ಬರ್ತಾ ಇದೆ. ಅಂಥದ್ರಲ್ಲಿ ಅತಿ ಸೂಕ್ಷ್ಮವಾಗಿ ಚಾರಿತ್ರಿಕ ಕಥನಗಳನ್ನು ನಿರೂಪಿಸ್ತಾ ಇರ್ತಕ್ಕಂತಹ ನಮ್ಮ ಸಮಕಾಲೀನ ಬೇರೆ ಬೇರೆ ಭಾಷೆಗಳ ಕಾದಂಬರಿಗಳನ್ನು ನೋಡಿದರೂ ಕೂಡ ಅದರಲ್ಲೆಲ್ಲ ಯಾವುದಾದ್ರೂ ಒಂದು ಬಯೋಪಿಕ್ಕನ್ನು ಎತ್ಕೊಂಡು ಒಂದು ಅಪ್ರಾಪ್ರಿಯೇಷನ್ ಅಂತ ಹೇಳ್ತೀವಲ್ಲ, ಹಾಗೆ ರಾಜಕೀಯವಾಗಿ ಅಪ್ರಾಪ್ರಿಯೇಟ್ ಆಗ್ತಾ ಇದ್ದಾರೆ. ಅದು ನಿಜವಾಗಿ ಇವತ್ತು 2 ಧ್ರುವಗಳಾಗಿ ಒಡೆದು ಬಲ ಮತ್ತು ಎಡ ಅಂತ ಆಗಿ ಚರಿತ್ರೆಯನ್ನು ಎರಡೇ ರೀತಿಯಲ್ಲಿ ಗ್ರಹಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಿದೆ. ಆದ್ದರಿಂದ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಬೇರೆ ಎಲ್ಲ ನಾವು ಕಥನ ಕಟ್ತೀವಲ್ಲ, ಆವಾಗ ಒಂದಿಷ್ಟು ಪ್ಯಾಷನ್ ಅದ್ರ ಹಿಂದೆ ಇದೆ ಅಂತ. ಆದರೆ ಚರಿತ್ರೆಯ ಕಥನವನ್ನು ಕಟ್ಟಬೇಕಾದಾಗ ಪ್ಯಾಷನ್ ಅನ್ನೋದು ಎಷ್ಟು ಮಟ್ಟಿಗೆ ಅವರಿಗೆ ಕೆಲಸ ಮಾಡುತ್ತೆ, ಹೊರಗಿನ ಒಂದು ಒತ್ತಡ, ರಾಜಕೀಯ ಇರ್ಬೋದು, ಬೇರೆ ಥರ ಒತ್ತಡ ಇರ್ಬೋದು, ಆ ಒತ್ತಡ ಅವ್ರಿಗೆ ಹೇಗೆ ಕೆಲಸ ಮಾಡುತ್ತೆ, ಅದನ್ನ ಅವ್ರು ಹೇಗೆ ನಿರೂಪಿಸ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ. ಸರ್, ಮೊದಲನೇದಾಗಿ ನನಗಂತೂ ಈ ಬಲ ಎಡ ಗೊತ್ತಿಲ್ಲ. ಇದು ಈ ಸಾಹಿತಿ ಅಕಾಡೆಮಿಷಿಯನ್ಸು ಹುಟ್ಟಿಸ್ಕೊಂಡಿರೋ ವಿಭಾಗಗಳು. ನಾವು ಸಾಹಿತಿಗಳಲ್ಲ, ನಾವು ಹೊರಗಿಂದ ಬಂದವರು. ಅದೃಷ್ಟ ನಮ್ಮದು, ನಾವು ಯಾವ ಭಾಗಕ್ಕೂ ಸೇರಿಲ್ಲ. ಸೇರಲೇಬೇಕು ಅಂತಂದರೆ ನಾವು ಮಧ್ಯದಲ್ಲಿ ಸೇರಿದ್ದೀವಿ ಅಂತ ಹೇಳ್ತೀನಿ. ಏನಂತೀರಿ ಸರ್?
ಸೊ ಆ ಮಧ್ಯದವ್ರಿಗೆಲ್ಲ ಒಂದು ದೊಡ್ಡ ಚಪ್ಪಾಳೆ ತಟ್ಬಿಡಿ. ಇವ್ರು ಯಾವ ಕಡೆ ಇದ್ದಾರೋ ಗೊತ್ತಿಲ್ಲ, ಯಾಕೋ ನಮ್ಮ ಕಡೆ ಇದ್ದಂಗಿಲ್ಲ ನೋಡಿದರೆ. ಇನ್ನು ಯಾವ ಪ್ಯಾಷನ್ನಿಂದ ನಾವು ಕಾದಂಬರಿ ಕಟ್ತೀವಿ, ಇಲ್ಲಿ ಸೇರಿರೋ ಜನನೇ ತೋರಿಸುತ್ತೆ ಚರಿತ್ರೆ ಅಂದರೆ ಎಲ್ಲರಿಗೂ ಇಷ್ಟ ಅಂತ ಅಲ್ವಾ. ನಮ್ಮ ತಾತ ಯಾರು, ಮುತ್ತಾತ ಯಾರು, ಅವ್ರ ಹಿಂದಿಂದ ಯಾರು, ಅವ್ರು ಹೇಳಿದಾಗೆ ಏನೋ ಬಂಗಾರ ದೊಡ್ಡಿ ನಾಲಿ ಅಂದರೆ ಏನು, ಈ ಥರ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತದೆ. ಹಾಗಾಗಿ ಚರಿತ್ರೆಯ ಕಾದಂಬರಿ ಬರಿಬೇಕಾದ್ರೆ ಯಾವುದೇ ಒಂದು ಸ್ಪೆಷಲ್ ಪ್ಯಾಷನ್ ಬೇಕಾಗಿಲ್ಲ, ಎಲ್ಲರಲ್ಲೂ ಇರುವ ಪ್ಯಾಷನ್ನು ಕೂಡ ಒಬ್ಬ ಕಾದಂಬರಿಕಾರನು ಕೂಡ ಕಾಡುತ್ತೆ. ಅದೇ ಅವನಿಗೆ ಸ್ಫೂರ್ತಿ, ಅದೇ ಅವನಿಗೆ ವಸ್ತು ಕೊಡುತ್ತೆ. ಆದರೆ ಕೆಲವರೇ ಯಾಕೆ ಬರೀತಾರೆ ಅನ್ನೋದನ್ನು ನಾವು ಅನಲೈಸ್ ಮಾಡಿದಾಗ ನನಗೆ ತೇಜಸ್ವಿಯವರ ಒಂದು ಸ್ಟೇಟ್ಮೆಂಟ್ ಜ್ಞಾಪಕ ಬರುತ್ತೆ. ನಮ್ಮ ಫ್ರೆಂಡ್ ಒಬ್ಬರು ಬೆಳವಾಡಿ ಅಂತ, ಅವರು ತೇಜಸ್ವಿ ಹತ್ರ ಹೋಗಿದ್ದರಂತೆ. ತೇಜಸ್ವಿ ಹತ್ರ ಹೋದರೆ ಅವ್ರು ನೋಡ್ತಾರೆ, ಈ ನಮ್ಮ ಫ್ರೆಂಡ್ ಬೆಳವಾಡಿಗೆ ಅಷ್ಟೊಂದು ವಿವರಗಳು ಗೊತ್ತು ಕೀಟಗಳ ಮೇಲೆ, ಅಷ್ಟೊಂದು ವಿವರಗಳು ಗೊತ್ತು ಜೀವ ಜಾಲದ ಮೇಲೆ. ತೇಜಸ್ವಿ ಕೇಳ್ತಾರಂತೆ, ಏನು ರೀ ಇಷ್ಟೆಲ್ಲ ತಿಳ್ಕೊಂಡಿದ್ದೀರ, ನನಗಿಂತ 1000 ಪಟ್ಟು ನಿಮ್ಗೆ ಗೊತ್ತು, ನೀವು ಯಾಕ್ರಿ ಬರೀಬಾರ್ದು ಅಂತ. ಬೆಳವಾಡಿ ಹೇಳ್ತಾನೆ, ಸರ್ ನಮ್ಗೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತ. ತೇಜಸ್ವಿ ಹೇಳ್ತಾರಂತೆ, ಯಾವತ್ತೂ ಹಂಗೆ ಯೋಚನೆ ಮಾಡಬೇಡಿ, ಪೆನ್ ತೊಗೊಂಡು ಕೂತ್ಕೊಳ್ಳಿ ಸಾಕು, ಬರಹ ತಾನಾಗಿ ಮುಂದುವರಿಯುತ್ತೆ. ಬರೆಯೋಕ್ಕೆ ಪ್ರಯತ್ನ ಪಡಬೇಕಷ್ಟೇ, ಇನ್ನೇನು ಬೇಕಾಗಿಲ್ಲ, ಅದಕ್ಕೆ ನಿಮ್ಮ ತಲೆಯಲ್ಲಿ ಬೇಕಾದಷ್ಟು ವಸ್ತು ಇದೆ ಅಂತ. ಹಾಗೆ ನಮ್ಮ ತಲೆಯಲ್ಲೂ ನಿಮ್ಮ ತಲೆಯಲ್ಲೂ ಎಲ್ಲರ ತಲೆಯಲ್ಲೂ ಚರಿತ್ರೆ ಬಗ್ಗೆ ಅಭಿಮಾನ, ಆ ಕುತೂಹಲ, ಆ ಆಶ್ಚರ್ಯ ಅಥವಾ ಏನೋದು ಆ ವಿಸ್ಮಯ ಎಲ್ಲರಲ್ಲೂ ಇದೆ. ಕೆಲವ್ರು ಯಾರೋ ನನ್ನಂಥ ದೊಡ್ಡರು ಕೂತ್ಕೊಂಡು ಬರೀತಾರೆ, ಕಾದಂಬರಿ ಆಗುತ್ತಷ್ಟೇ, ಇನ್ಯಾವುದೇ ಪ್ಯಾಷನ್ ಬೇರೆ ಬೇಕಾಗಿಲ್ಲ ಅದಕ್ಕೆ. ಆದರೂ ಕೂಡ ನನ್ನ ಬರಹದ ಬಗ್ಗೆ ನಾನು ಹೇಳ್ಕೋಬೇಕು ಅಂತಂದರೆ, ಒಂದು ಜಾಡ್ಯ ನನ್ನನ್ನು ಬಹುಶಃ ನಾನು ಬರೆಯೋ ರೀತಿಗೆ ಪ್ರೇರೇಪಿಸಿದೆ. ಅದು ನನ್ನ ವೈಜ್ಞಾನಿಕ ಹಿನ್ನೆಲೆ. ವಿಜ್ಞಾನದಲ್ಲಿ ನಾವು ಯಾವುದನ್ನು ನಂಬಲ್ಲ. ವಿಜ್ಞಾನಿಗಳು ಭಾಳ ಕೆಟ್ಟವರು. ಅವರ ಫಸ್ಟ್ ಕ್ವಶನ್ನು, ಯಾಕೆ ಹಂಗೆ ಹೇಳ್ತಿದೆಯಾ, ಐ ಡೋಂಟ್ ಅಗ್ರಿ ವಿತ್ ಯು, ನಾನು ಇನ್ನು ಸಂಶಯ ಪಡ್ತಾ ಇದ್ದೀನಿ, ಐ ಸಸ್ಪೆಕ್ಟ್ ಯು. ಇದು ವಿಜ್ಞಾನಿಗಳ ಮೆಂಟ್ಯಾಲಿಟಿ. ಆ ಮೆಂಟ್ಯಾಲಿಟಿ ಮೂಲಕ ಒಂದು ಚಾರಿತ್ರಿಕ ಕಾದಂಬರಿ ಬರೆಯೋಕ್ಕೆ ಪ್ರಾರಂಭ ಮಾಡಿದಾಗ, ಮೊದಲನೇದಾಗಿ ಓದುಗರಿಗೆ ಒಬ್ಬ ಆ ಕಾದಂಬರಿಕಾರ ಕೊಡಬೇಕಾಗಿದ್ದ ವಸ್ತು ಫ್ಯಾಕ್ಚುಯಲ್ ಡೀಟೇಲ್ಸ್ ಅಂತ, ಅಂದರೆ ಆಧಾರಗಳು. ಆ ಆಧಾರಗಳಲ್ಲಿ ಚರಿತ್ರೆ ಒಂದು ಗಮನಿಸ್ಬೇಕು ನೀವು. ತಾರಾಸು ಕಾಲದಲ್ಲಿ ಹೋದರೆ ಬಹಳ ಫ್ರೀಡಮ್ ಇತ್ತು ಚರಿತ್ರೆ ಬರೆಯೋಕ್ಕೆ, ಚಾರಿತ್ರಿಕ ಕಾದಂಬರಿ ಬರೆಯೋಕ್ಕೆ. ಯಾಕೆಂದರೆ ಆವತ್ತಿನ ದಿವಸದಲ್ಲಿ ಆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಆಗಲಿ ಅಥವಾ ಹಿಸ್ಟಾರಿಕಲ್ ಎವಿಡೆನ್ಸ್ ಆಗಲಿ ಇರಲಿಲ್ಲ. ತಾರಾಸು ಹ್ಯಾಡ್ ಲಾಟ್ ಆಫ್ ಫ್ರೀಡಮ್ ಟು ಇಮ್ಯಾಜಿನ್. ಅವ್ರಿಗೆ ತಮ್ಮದೇ ಕಲ್ಪನೆ ಬೆಳೆಸ್ಕೊಳ್ಳೋಕ್ಕೆ ಬೇಕಾದಷ್ಟು ಸ್ವಾತಂತ್ರ್ಯ ಇತ್ತು. ಆದರೆ ಇಂದಿನ ಕಾದಂಬರಿಕಾರರಿಗೆ ಆ ಸ್ವಾತಂತ್ರ್ಯ ಇಲ್ಲ. ಕಾರಣ ಹಿಸ್ಟ್ರಿ, ನಮ್ಮ ಚರಿತ್ರೆಯ ಡೇಟಾ ಭಾಳ ಡೆವಲಪ್ ಆಗಿದೆ, ಆರ್ಕಿಯಾಲಜಿ ಭಾಳ ಡೆವಲಪ್ ಆಗಿದೆ. ಯಾವುದೇ ಒಂದು ಚರಿತ್ರೆನ ಬರೀಬೇಕಾದ್ರೆ ನಮ್ಮ ಆವರಣದ ಮಿತಿ ಭಾಳ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಕಲ್ಪನೆ ಹುಟ್ಟಿಸ್ಬೇಕು ಅಂದರೆ ಸ್ವಲ್ಪ ಚಾಲೆಂಜ್. ಆ ದೃಷ್ಟಿನಲ್ಲಿ ಚರಿತ್ರೆಯ ಕಾದಂಬರಿ ಬರೆಯೋದು ಒಂದು ಇವತ್ತಿನ ಕಾಲಮಾನದಲ್ಲಿ ಒಂದು ದೊಡ್ಡ ಚಾಲೆಂಜೇ ಮೇಡಮ್. ಯಾಕಂದರೆ ಅವರ ಸ್ವಾತಂತ್ರ್ಯ ಕಡಿಮೆ ಇವತ್ತು. ನಾನು ಐ ಕೆನಾಟ್ ಸಿಂಪ್ಲಿ ರೈಟ್ ಆ್ಯಸ್ ಏನೋ ಕಾದಂಬರಿಕಾರ, ಸಾಮಾಜಿಕ ಕಾದಂಬರಿಕಾರರು ಬರೆಯುವ ಹಾಗೆ ಎಲ್ಲ ರೀತಿಯ ಕಲ್ಪನೆ ನಾನು ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಒಬ್ಬ ಸಾಮಾಜಿಕ ಕಾದಂಬರಿಕಾರ ಕಡುಬಡವನ್ನು ಸಾಹುಕಾರನ ಮಾಡ್ಬೋದು, ಸಾಹುಕಾರನ ಕಡುಬಡವನ್ನು ಮಾಡ್ಬೋದು. ಚರಿತ್ರೆಯಲ್ಲಿ ಸಾಧ್ಯವಿಲ್ಲ. ಕೃಷ್ಣದೇವರಾಯ ಯಾರು ಅಂತ ಎಲ್ಲರಿಗೂ ಗೊತ್ತು. ಆ ಮಿತಿಯೊಳಗೆ ಮಾತ್ರ ಕಲ್ಪನೆಯನ್ನು ಹರಿಬಿಡೋಕ್ಕೆ ಸಾಧ್ಯ. ಆದರೂ ಕೂಡ ಕಾದಂಬರಿ ಬರೀಬೇಕಾದರೆ ಚರಿತ್ರೆಯಲ್ಲಿ ಅಡಗಿರ್ತಕ್ಕಂಥ ಎಷ್ಟೋ ರಹಸ್ಯಗಳನ್ನು ಓದುಗರಿಗೆ ಮುಟ್ಟಿಸುವ ಆ ಪ್ರಯತ್ನದಲ್ಲಿ ಒಂದಷ್ಟು ಕಲ್ಪನೆ ಸೇರಿಸ್ಕೊಂಡು ಅದನ್ನು ನಾವು ಹರಿಬಿಡ್ತೀವಿ. ಅದನ್ನು ನೀವೆಲ್ಲ ಓದುಗರು ಸ್ವೀಕರಿಸಿದ್ದಾರೆ. ಅದು ನಮ್ಮ ಅದೃಷ್ಟ. ಹಾಗಾಗಿ ಆ ಪ್ಯಾಷನ್ ಒಂದು ಕಾದಂಬರಿಯಾಗಿ ಪರಿವರ್ತನೆ ಆಗಿದೆ. ಇವರು ನಮ್ಮ ಶರ್ಮಾ ಅವರೇನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಸರ್. ನಿಮ್ಮ ಒಂದು ಮಾತಿನ ಬಗ್ಗೆ, ಈ ಕಲ್ಪನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಕಲ್ಪನೆ ಅನ್ನೋದು ಕೂಡ ಒಂದು ಸಬ್ಜೆಕ್ಟಿವ್ ರೆಸ್ಪಾನ್ಸ್ ಅಲ್ವಾ? ಮತ್ತು ನಾವು ಏನು ಬದ್ಧತೆಯಿಂದ ಕಲ್ಪನೆ ಕಟ್ಕೋತೀವೋ ಆ ಕಲ್ಪನೆಯಿಂದ ಬಂದಿರುತ್ತೆ ಅಂತ ನಾನು ಹೀಗೆ ಹೇಳ್ತಾ ಇರೋದು. 3 ಜನ ಯಾರು ಸ್ಟೇಜ್ ಮೇಲೆ ಕೂತಿದ್ದಾರೋ ಅವರು ಬಲ ಎಡ ಬರಿತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಸಮಕಾಲೀನ ಭಾರತೀಯ ಕಾದಂಬರಿಗಳನ್ನು ಇವತ್ತು ನೋಡ್ತಾ ಇದ್ದರೆ ಯಾಕೆ ಗಲಾಟೆಗಳಾಗ್ತಾ ಇದೆ, ಯಾಕೆ ಕಮ್ಯೂನಲ್ ರೈಟ್ಸ್ ಆಗ್ತಾ ಇದೆ, ಈ ಒಂದು ಕಾದಂಬರಿ ಯಾರು ಓದಿದಾರೋ ಬಿಟ್ಟಿದ್ದಾರೋ ಅದಕ್ಕಿಂತ ಜಾಸ್ತಿ ರ್ಯಾಪೋ ಬರ್ತಾ ಇದೆ. ಇದನ್ನು ನಾವು ಗಮನಿಸಿ ಹೇಳೋದಾದರೆ ಐ ಆಮ್ ಲಕ್ಕಿ. ನಿಜವಾಗ್ಲೂ ನಿಮ್ಮಂಥ ಪೀಪಲ್ಸ್ ಹಿಸ್ಟ್ರಿ ಮತ್ತು ಡೌನ್ ಟ್ರಾಡನ್ ಕ್ಲಾಸ್ ಬಗ್ಗೆ ಬರೀತಿರೋದು, ಫೆಮಿನಿಸ್ಟ್ ಹಿಸ್ಟ್ರಿ ಬರೀತಿರೋದು ನಿಜವಾಗ್ಲೂ ಖುಷಿ ಸರ್ ನನಗೆ. ಆದರೆ ನಾನು ಕೇಳ್ತಾ ಇರೋದು, ನಿಮಗೆ ಪ್ಯಾಷನ್ ಅನ್ನೋದು ನಿಮಗೆ ಅಲ್ಲಿ ಸೆಲೆಕ್ಷನ್ ಕೊಡುತ್ತಾ ಅಥವಾ ಒಂದು ಪ್ರೆಷರಾ ಅಂತ ಅಷ್ಟೇ? ಅದೊಂದು ಕುತೂಹಲ. ನನ್ನ ದೃಷ್ಟಿನಲ್ಲಿ ಯಾವುದೂ ಪ್ರೆಷರ್ ಇಲ್ಲ. ಚರಿತ್ರೆಯನ್ನು ಇರೋದನ್ನು ಇದ್ದ ಹಾಗೆ ಹೇಳೋಕೆ ಹೋದರೆ ಯಾವುದೇ ಪ್ರೆಷರ್ ಬೇಕಾಗಿಲ್ಲ, ಯಾವುದೇ ಪ್ರೆಷರ್ ಈಲ್ಡ್ ಆಗಬೇಕಾಗಿಲ್ಲ. ಕೊಡೋದವೇ ಯಾರೋ ಒಬ್ಬರು ಈ ಚರಿತ್ರೆಯನ್ನು ಇವರು
ಇದ್ದ ಹಾಗೆ ಹೇಳ್ಬಿಟ್ಟಿದ್ದಾರೆ. ಅದೊಂದು ಸರ್ಟಿಫಿಕೇಟ್ ಅಷ್ಟೇ ಹೊರತು ಅದು ನೆಗೆಟಿವ್ ಅಲ್ಲ. ಸೊ ಚರಿತ್ರೆಯ ಆವರಣದೊಳಗೆ ಚರಿತ್ರೆಯಲ್ಲಿ ಸಿಗುವ ಡೇಟಾ ಪಾಯಿಂಟ್ಸ್ನ ಅಥವಾ ವಿವರಗಳನ್ನು ಅಥವಾ ಸತ್ಯಗಳನ್ನು ಮಾತ್ರ ಪ್ರತ್ಯಕ್ಷವಾಗಿ ಓದುಗರಿಗೆ ಮುಟ್ಟಿಸುವಲ್ಲಿ ಸ್ವಲ್ಪ ಕಲ್ಪನೆ ಹಾಕ್ಕೊಂಡ್ರೆ, ಆ ಕಲ್ಪನೆ ಒಬ್ಬ ಕಾದಂಬರಿಕಾರನ ಒಲವನ್ನು ತೋರಿಸಿದರೆ ಅದರಲ್ಲೇನು ತಪ್ಪೇನಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ಕರಸಿರಿಯಾನದಲ್ಲಿ ಬಾಲಾಜಿ ವಿಗ್ರಹ ಮೂಲತಃ ಹಿಂದೂ ವಿಗ್ರಹ ಅಲ್ಲ ಅಂತ ನಾನು ಹೇಳಿದ್ದೀನಿ. ಇದು ದೊಡ್ಡ ಗಲಾಟೆ ಆಗ್ಬೋದಾಗಿತ್ತು. ಆದರೆ ಅದಕ್ಕೆ ನಾನು ಪುರಾವೆ ಕೊಡ್ತೀನಿ. ಒಂದು ವ್ಯತ್ಯಾಸ ಸಾಮಾಜಿಕ ಕಾದಂಬರಿಗಳಿಗೂ ಅಥವಾ ನಾನು ಬರೀತಾ ಇರುವ ಚಾರಿತ್ರಿಕ ಕಾದಂಬರಿಗಳು ಒಂದು ವ್ಯತ್ಯಾಸ ಅಂದರೆ ನಾನು ಪುರಾವೆ ಕೊಡ್ತೀನಿ. ಪುರಾವೆ ಕೊಟ್ಟ ತಕ್ಷಣ ಓದುಗರಿಗೆ ಅದು ಒಪ್ಪಿಗೆ ಆಗುತ್ತೆ. ಯಾರೂ ಕೂಡ ನೀವು ಸಿಡಿದು ಹೇಳಬೇಕಾಗಿಲ್ಲ. ಅದೇ ರೀತಿ ಜಿನಕಿತ್ತು ಶಿವನಂ ನಿಲಿಪೇವೋ ಅಂತ ಒಂದು ಕತೆ ಬರೆದೆ, ಭಾಳ ಜನ ಗೊತ್ತಿರಲಿಕ್ಕಿಲ್ಲ. ಏಕಾಂತರಾಮಯ್ಯನ ಕತೆ. ಅಲ್ಲಿ ಜೈನ ಮಂದಿರದಲ್ಲಿ ಜೈನ ಬಸದಿಯಲ್ಲಿ ಹೋಗಿ ಅಲ್ಲಿನ ಮೂರ್ತಿನ ಕಿತ್ತು ಅಲ್ಲಿ ಲಿಂಗವನ್ನು ನೆಡ್ತಾರೆ. ಇವತ್ತು ಆ ಕತೆ ಹೇಳಿದರೆ ಬಹುಶಃ ಅದರಿಂದ ಗಲಾಟೆಗಳಾಗ್ಬೋದು. ಆದರೆ ನಾನು ಬರೆದಿರೋ ರೀತಿ ಹೇಗಿದೆ ಅಂದರೆ ಅದಕ್ಕೆಲ್ಲ ಎವಿಡೆನ್ಸ್ ಕೊಟ್ಟಿದ್ದೀನಿ. ಇದು ಹೀಗಾಯಿತು ಅಂತ. ಸೊ ಹಾಗಾಗಿ ಓದುಗನಿಗೆ ಚರಿತ್ರೆಯ ವಿವರಗಳನ್ನು ಸತ್ಯಗಳನ್ನು ಪುರಾವೆಯ ಮೂಲಕ ತಲುಪಿಸಿದರೆ ಯಾವುದೇ ರೀತಿಯಲ್ಲಿ ಕಲಹ ಆಗಬೇಕಾಗಿಲ್ಲ. ಹಾಗಾಗಿ ನನಗಂತೂ ಆ ರೀತಿಯ ಯಾವುದೇ ಪ್ರೆಷರ್ ಇಲ್ಲ. ಬಹುಶಃ ಬೇರೆಯವರನ್ನು ಕೇಳಿ. ಮೇಡಮ್ ಅವರು ಹೇಳಿದ್ರು ನಿಮಗೆ ಯಾವುದಾದ್ರೂ ಒತ್ತಡದಿಂದ ನೀವು ಬರಿತೀರಾ ಅಂಥೇಳಿ. ಅದು ನಮ್ಮೊಳಗಿನ ಒತ್ತಡ ಅಷ್ಟೆ. ಮತ್ತು ನಾವು ಚರಿತ್ರೆಯನ್ನು ಒಂಥರ ರಾಜಕಾರಣದ ಮೂಲಕವೇ ನೋಡುವ ಅಗತ್ಯ ಇಲ್ಲ. ಯಾಕೆಂದರೆ ನನಗನ್ಸುತ್ತೆ, ಈಗ ಉದಾಹರಣೆಗೆ ನನ್ನ ಪುನರ್ವಸು ಕಾದಂಬರಿಯನ್ನು ತಗೊಂಡ್ರೆ ಅದೊಂದು ಚರಿತ್ರೆ. ಆದರೆ ಅಲ್ಲಿ ಯಾವ ರಾಜರ ಅಥವಾ ಅಲ್ಲಿ ಯಾರು ಆಡಳಿತ ನಡೆಸ್ತಾ ಇದ್ರು ಆ ಕಾಲದಲ್ಲಿ ಅನ್ನೋದು ಬಹಳ ಮುಖ್ಯವೇ ಆಗಲ್ಲ. ಅಲ್ಲಿ ಯಾರು ಅದಕ್ಕೆ ಆ ಕಾದಂಬರಿಯ ಸಬ್ಜೆಕ್ಟ್ ಏನು ಅಂತಂದರೆ ಶರಾವತಿ ನದಿ, ಅದರ ಹಿಂದಿನ ಅಲ್ಲಿ ನಡೆದಿರುವಂಥ ಒಂದು ಯೋಜನೆ. ಆ ಯೋಜನೆಯನ್ನು ಅಳವಡಿಸುವಾಗ ನಡೆದಿರುವಂತಹ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್, ಅದು ನಾನು ಒಬ್ಬ ಅದೇ ಊರಿನವನಾಗಿ ಮತ್ತು ಅದೇ ಯಾವರು ಆ ಊರುಗಳನ್ನೆಲ್ಲ ಮುಳುಗಿಸಿದ್ರು ಅದೇ ಇಲಾಖೆಯಲ್ಲಿ ಇಂಜಿನಿಯರ್ ಕೂಡ ಆಗಿ ಅದನ್ನು ನೋಡಿದೆ. ಅಲ್ಲಿ ಪ್ರಾಯಶಃ ನಾವು ಅದನ್ನು ಮತ್ತೆ ಹೇಳ್ತೀನಿ. ನನಗೆ ಈ ಚರಿತ್ರೆಯನ್ನು ಒಂಥರ ರಾಜರ ಕಥೆಯಾಗಿಯೋ ಆ ಥರದಲ್ಲೇ ನೋಡಬೇಕು ಅಂತ ಖಂಡಿತ ಇಲ್ಲ. ಗಣೇಶಿ ಅವರು ಹೇಳಿದಾಗೆ ನಾವು ನಮ್ಮ ದೃಷ್ಟಿಯಿಂದ ವಸ್ತಾರೆಯವರು ಅಲ್ಲಿ ಬಂಗಾರದೊಡ್ಡಿ ಕಾಲುವೆ ನೆಲದ ಮೇಲೆ ಹೇಗೆ ಹೋಯಿತು, ನೆಲದಿಂದ ಮೇಲೆ ಹೋಗಿದ್ದರ ಕುರಿತು ಅವರಿಗೆ ಆಸಕ್ತಿ ಬಂದಿರ್ಬೋದು. ಗಣೇಶಿ ಅವರು ಹೇಳಿದಾಗೆ ಒಂದು ವಿಗ್ರಹದ ಬಗ್ಗೆ ಅವರೊಬ್ಬರು ವಿಜ್ಞಾನಿಯಾಗಿ ಅವರು ಆ ದೃಷ್ಟಿಯಲ್ಲಿ ನೋಡ್ತಾರೆ. ನಾನು ನನ್ನದೇ ಆದ ದೃಷ್ಟಿಯಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಅಥವಾ ಒಬ್ಬ ವ್ಯಕ್ತಿಯಾಗಿ ನನ್ನ ಪ್ರದೇಶದ ಕಥೆಯೋ ಅಥವಾ ನಾನು ಕೆಲಸ ಮಾಡಿರುವಂಥ ಒಂದು ಇಲಾಖೆ ಏನಿದೆಯೋ ಅಲ್ಲಿರುವ ಕಥೆಯನ್ನು ನಾನು ಹೇಳ್ತೀನಿ. ಯಾಕೆಂದರೆ ಕಥೆಗಳು ಎಲ್ಲ ಕಡೆಯೂ ಸಿಗುತ್ತೆ. ನಮಗೆ ಬದುಕು ಎಲ್ಲ ಕಡೆಯೂ ಇದೆ ಮೇಡಮ್. ಮತ್ತು ಸಮಕಾಲೀನ ಅನ್ನೋ ಪ್ರಶ್ನೆ ಬಹಳ ಬರುತ್ತೆ. ನಮ್ಮ ಚನ್ನಭೈರಾದೇವಿನಲ್ಲಿ ಅಕಳಂಕ ಗುರುಪೀಠದ ಗುರುಗಳು ಚನ್ನಭೈರಾದೇವಿ ಹತ್ರ ಒಂದು ಪ್ರಶ್ನೆ ಹೇಳ್ತಾರೆ, ನೀನು ಒಂದು ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರು. ಏನು ಅಂತ ಕೇಳಿದ್ರೆ, ರಾಜನ ಕಾಮ ಮತ್ತು ಪ್ರಜೆಗಳ ಹಸಿವು ಇವೆರಡೂ ಸಿಂಹಾಸನಕ್ಕಿರುವಂಥ ದೊಡ್ಡ ಶತ್ರುಗಳು ಅಂತ. ಒಂದು ರಾಜನ ಕಾಮ, ಅವನ ಆಸೆ. ಎರಡನೇದಾಗಿ ಪ್ರಜೆಗಳ ಹಸಿವು. ಯಾವ ಕಾಲದಲ್ಲಿ ಅದೆರಡರ ಬಗ್ಗೆ ಎಚ್ಚರಿಕೆ ವಹಿಸಿದರೆ ನಿನ್ನ ಆಡಳಿತ ಯಶಸ್ವಿ ಆಗುತ್ತೆ ಅಂತೇಳಿ. ಅದು ಯಾವ ಕಾಲದ ಸತ್ಯ ಅಲ್ಲ. ಅಲ್ಲಿ ಸಮಕಾಲೀನತೆ ಅಂತೇನು ಬಂತು. 500 ವರ್ಷದ ಹಿಂದೆನ ಚನ್ನಭೈರಾದೇವಿಯ ಕಾಲದಲ್ಲೂ ಸತ್ಯ ಅದು, ಇವತ್ತೂ ಸತ್ಯ, ಮಹಾಭಾರತದ ಕಾಲದಲ್ಲೂ ಸತ್ಯ ಅದು. ಹಾಗಾಗಿ ಮುಂದೇನೂ ಸತ್ಯ ಅದು. ಮನುಷ್ಯ ಜೀವಿ ಇರೋ ತನಕ ಅದು ಸತ್ಯ. ನಾವು ಚರಿತ್ರೆಯನ್ನು ನೋಡಬೇಕಾಗಿರುವುದು ನಮಗೆ ಇವತ್ತು ಈಗ ನಾವೇನು ಇವತ್ತಿನ ನಮ್ಮ ಬದುಕನ್ನು ಅನುಭವಿಸ್ತಾ ಇದ್ದೀವಿ, ಇದಕ್ಕೆ ಬಹಳಷ್ಟು ಜನಗಳ ಕೊಡುಗೆ ಇದೆ. ಅದು ರಾಜರ ಕೊಡುಗೆ ಇರ್ಬೋದು, ಸಾಮಾನ್ಯ ಜನರ ಕೊಡುಗೆ ಇರ್ಬೋದು, ಅಲ್ಲಿ ವಿಜ್ಞಾನಿಗಳಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಎಲ್ಲ ಯುದ್ಧಗಳಿರ್ಬೋದು. ಯುದ್ಧಗಳು ಕೂಡ ನಮ್ಮ ಇವತ್ತಿನ ಬದುಕಿಗೆ ಭಾಳಷ್ಟು ಕೊಟ್ಟಿದೆ. ಅದೆಲ್ಲದನ್ನೂ ಇಟ್ಟುಕೊಂಡು ನಾವು ಜಗತ್ತನ್ನು ನೋಡಬೇಕು, ಇತಿಹಾಸವನ್ನು ನೋಡಬೇಕು. ಇತಿಹಾಸವನ್ನು ನಾವು ಬರೇ ಸಮಕಾಲೀನತೆ ಅಂತಂದರೆ ಈ ದಶಕ ಏನಿದೆಯೋ ಅದು ಈ ಶತಮಾನದಲ್ಲಿ ಹೋದರೆ ನಾವು ಈ ವರ್ಷ ಕೂಡ ವರ್ತಮಾನವೇ. ಒಂದು ಶತಮಾನವನ್ನು ತೆಗೆದುಕೊಂಡ್ರೆ, ಈಗ ಈ ಶತಮಾನವನ್ನು ತೆಗೆದುಕೊಂಡ್ರೆ ನಾವು 2024ರಲ್ಲಿದ್ದೀವಿ ಅಂತಂದರೆ ಈ ದಶಕಕ್ಕೆ ನಾವು 2023 ಕೂಡ ವರ್ತಮಾನವೇ.
ಹಾಗಿರುವಾಗ ನಾವು ಚರಿತ್ರೆಯನ್ನು ವರ್ತಮಾನಕ್ಕೆ ತರ್ತೀವಿ ಅನ್ನೋ ತುರ್ತನ್ನು ಅಥವಾ ಅದೇನೋ ಒಂದು ಒತ್ತಡ ಅಂತ ಇಟ್ಕೋಬಾರ್ದು. ಅದರ ಅಗತ್ಯ ಆಗಿರೋದು ಅದೇಯ. ನಮಗೆ ಚರಿತ್ರೆಯಿಂದ ಇವತ್ತು ಏನು ಸಿಗುತ್ತೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮಗೆ ಸಿಗುತ್ತೆ ಬೇಕಾದಷ್ಟು. ಇವತ್ತು ನಾವು ಅವರು ಬಂಗಾರದೊಡ್ಡಿ ಅನ್ನು ಹೇಳಿದ್ರು. ನಾನು ಹಿರಿಯೂರು ನಮ್ಮ ಮಾರಿ ಕಣಿವೆ ಜಲಾಶಯ ಇದೆಯಲ್ಲ, ಅದನ್ನು ಕಟ್ಟುವಾಗ ಎಲ್ಲೋ ಒಂದು ಸಣ್ಣ BL ರೈಸ್ ಅವರ ಮಗ ಸರ್, ಅವರು ಒಬ್ಬರು ಇಂಜಿನಿಯರ್ ಆಗಿರ್ತಾರೆ. ಅಲ್ಲಿ ಒಂದು ಸಾವಾಗತ್ತೆ. ಈ ಕಾಫರ್ ಡ್ಯಾಮ್ ಅಂತ ಡ್ಯಾಮ್ಗಳಿಗೆಲ್ಲ ಕಟ್ಟುವಾಗ ನೀರು ಬರದೇ ಇರೋ ಹಾಗೆ ಅದ್ರ ಹಿಂದೆ ಒಂದು ಮರಳು ಚೀಲವನ್ನು ಪೇರಿಸಿ ಒಂದು ಡ್ಯಾಮ್ ಕಟ್ತಾರೆ. ಅದು ನೀರು ನುಗ್ಗಿ ಫೌಂಡೇಶನ್ ಹಾಳಬಾರ್ದು. ಅದಕ್ಕೆ ಯಾರೋ ಬಿದ್ದುಬಿಟ್ಟು ಅವನು ಸಾಯ್ತಾನೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ, ಮಾರಿ ಕಣಿವೆ ಅಂತಂದರೆ ಅದ್ರ ಹೆಸರೇ ಮಾರಿ, ಅಲ್ಲಿ ಸಿಡುಬು ಬೇರೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಯಾರೋ ಒಂದಿಷ್ಟು ಜನ ಸೇರಿ ಸಿಡುಬು ಜಾಸ್ತಿ ಆಗಿದೆ ಅಂತೇಳಿ ಕೆಲಸ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಪ್ರಯತ್ನ ಮಾಡಿದಾಗ ಅದಕ್ಕೆ ನರಬಲಿ ಕೊಡಬೇಕು ಅಂತ ಬರುತ್ತೆ. ತಮಗೆಲ್ಲ ಗೊತ್ತಿರೋಂಗೆ ಮೈಸೂರು ಅರಸರು ಆ ಥರ ಮೌಢ್ಯಗಳನ್ನು ಯಾವತ್ತೂ ಪ್ರೋತ್ಸಾಹ ಮಾಡಿದವರಲ್ಲ. ಅವರು ಕೊನೆಗೆ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಯಾರೋ ಒಬ್ಬ ಬುದ್ಧಿವಂತ ಅಲ್ಲಿ ನಡೆದಿರೋ ಒಂದು ಆಕಸ್ಮಿಕ ಸಾವನ್ನು, ಇದೊಂದು ನರಬಲಿ ನಡೆದಿದ್ದು ಒಂದು ಅದಕ್ಕೊಂದು ಚೆಂಡುವಿನ ಹಾರ ಹಾಕಿ ಅರಿಶಿನ ಕುಂಕುಮ ಎಲ್ಲ ಮೆತ್ತಿ ಆ ಮಾರಿ ದೇವ್ರ ಮುಂದೆ ತಗೊಂಡೋಗಿ ಇದು ಮಾಡ್ತಾರೆ. ಇವರು ಕೆಂಪನಂಜಮಣ್ಣಿಯವರು ಅದನ್ನು ಕೂಡ ವಿರೋಧಿಸ್ತಾರೆ. ನಾವು ನರಬಲಿಯನ್ನು ವಿರೋಧಿಸೋದಲ್ಲ, ನರಬಲಿಯಂಥ ವಿಚಾರಗಳನ್ನು ಪ್ರಮೋಟ್ ಮಾಡೋದು ಕೂಡ ನಾವು ವಿರೋಧಿಸ್ತೀವಿ. ಇದಕ್ಕೆ ನಾನು ಒಪ್ಪಲ್ಲ, ಬೇಕಾದ್ರೆ ಕೆಲಸ ನಿಲ್ಲಿಸ್ಬಿಡಿ ನೀವು, ಇದಕ್ಕೆ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಇದು ಇವತ್ತಿಗೆ ಕೂಡ ಪ್ರಸ್ತುತ ಅಲ್ವಾ? ಹಾಗೆ ನಾವು ಚರಿತ್ರೆಯನ್ನು ನೋಡಬೇಕಾಗಿರೋದು ನಮ್ಮ ಇವತ್ತಿನ ಬದುಕನ್ನು ಸುಂದರಗೊಳಿಸೋದಕ್ಕೆ ಯಾವೆಲ್ಲ ಅದರಿಂದ ನಮಗೆ ವಸ್ತುಗಳು ದೊರೀತವೆ, ಯಾವೆಲ್ಲ ವಿಚಾರಗಳು ದೊರೀತವೆ, ಅದೆಲ್ಲದನ್ನು ಜೀವಂತವಾಗಿ ಇಟ್ಕೊಂಡು ಅದನ್ನು ನಾವು ನಮ್ಮದೇ ಆದ ವಿಜ್ಞಾನಿಗಳು ವಿಜ್ಞಾನಿ ದೃಷ್ಟಿಯಲ್ಲಿ ನೋಡ್ತಾರೆ, ವಾಸ್ತುಶಿಲ್ಪಿಗಳು ವಾಸ್ತುಶಿಲ್ಪಿಯಲ್ಲಿ ನೋಡ್ತಾರೆ, ಇಂಜಿನಿಯರ್ಗಳು ಇಂಜಿನಿಯರ್ ದೃಷ್ಟಿಯಲ್ಲಿ ನೋಡ್ತಾರೆ, ಎಲ್ಲ ಅಕಾಡೆಮಿಕ್ ಇರೋರು ಮೇಡಮ್ ಥರದವ್ರು ಅಕಾಡೆಮಿಕ್ ಆಗಿ ನೋಡ್ತಾರೆ, ಸಮಕಾಲೀನ ದೃಷ್ಟಿಯಿಂದ ನೋಡ್ತಾರೆ. ಅದು ಬಿಟ್ಟರೆ ಇಲ್ಲಿ ಚಾರಿತ್ರಿಕ ಕಥನ ಕಟ್ಟುವುದಕ್ಕೆ ಇನ್ನೊಂದು ಕ್ರಮ ಇದೆ, ಅದೆಲ್ಲ ನಮಗೆ ಸತ್ಯವಾಗಿಯೂ ಗೊತ್ತಿಲ್ಲ. ಯಾಕೆಂದರೆ ನಾವು ಅಕಾಡೆಮಿಕ್ ಆಗಿ ಸಾಹಿತ್ಯವನ್ನು ಕಲಿತವರು ಅಲ್ಲ. ಒಂದು ಸಣ್ಣ ಕಾಮೆಂಟು, ನಾವು ಇವ್ರ ಜೊತೆ ಡಿಸಗ್ರಿಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಯು ಕ್ಯಾನ್ ಬಿ ಶೂರ್ ದಟ್ ವಿ ಹ್ಯಾವ್ ನಾಟ್ ಶೇರ್ಡ್ ದ ಕ್ವೆಶನ್ಸ್ ಆ್ಯಂಡ್ ಡಿಸ್ಕಷನ್ಸ್. ಇಟ್ಸ್ ಆಲ್ ಕಮಿಂಗ್ ವೆರಿ ಇಂಡಿಪೆಂಡೆಂಟ್ಲಿ. ನಾನು ಎಡಬಲ ಅವುಗಳನ್ನು ಸ್ವಲ್ಪ ದೂರವಿಟ್ಟು ಮಾತಾಡ್ತೇನೆ. ಏಕೆಂದರೆ ಇವತ್ತಿನ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯಲ್ಲಿ ನೀವು ಎಡದಲ್ಲಿ ಚಲಿಸ್ತಾ ಇದ್ದರೆ ಬಸ್ ಒಂದು ಬಂದು ನಿಮ್ಮ ಎದುರುಗಡೆಗೆ ನಿಲ್ಲುತ್ತೆ, ಬಲದಲ್ಲಿ ಚಲಿಸ್ತಾ ಇದ್ದರೆ ನಿಮ್ಮನ್ನು ಓವರ್ಟೇಕ್ ಮಾಡಿ ಬಲಕ್ಕೆ ಹೋಗ್ತಿರ್ತಾರೆ. ಸೊ ನಮ್ಮದೆಲ್ಲ ನಡುಪಂಥ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದದು. ಎರಡನೇದು, ಚರಿತ್ರೆ ಪುರಾವೆ. ನಾನು ಪುರಾವೆಗಳನ್ನು ಆಧರಿಸಿ ನಾನೇನನ್ನು ಬರೆದವನಲ್ಲ, ಇದನ್ನು ಇವತ್ತು ಹೇಳಬಲ್ಲೆ. ಅದೇ ಕಾರಣಕ್ಕೆ ನಾನು ಅದನ್ನು ಕಾದಂಬರಿ ಅಂತಲೂ ಕರೀಲಿಕ್ಕೆ ಹಿಂಜರಿದಿದ್ದೆ. ಪ್ರಕಟಣೆಯ ತುರ್ತಿನ ಮೇರೆಗೆ ಅದೊಂದು ಕಾದಂಬರಿ ಆಯಿತೇ ಹೊರತು ಅದು ಪುರಾಣವೇನೇ ಅಲ್ದೇನೆ. ನಾನು ಕಥಿಸಿರುವುದು ಈ ರಣಧೀರ ಕಂಠೀರವ ಅನ್ನುವ ಒಬ್ಬ ವ್ಯಕ್ತಿ, ಅದಕ್ಕೆ ಬರೀ ನೆಪ ಮಾತ್ರ. ನಾನು ಕಥಿಸಿರೋದು ಇಡೀ 15, 16, 17ನೇ ಶತಮಾನದ ದಕ್ಷಿಣ ಭಾರತದ ಚಿತ್ರಣ. ಅದನ್ನು ಸೊ ಇದು ಏಕಮುಖವಾಗಿ ಈ ವ್ಯಕ್ತಿಯದ್ದೇ ಅಂತ ಹೇಳೋದು ಕೂಡ ಕಷ್ಟ ಆಗುತ್ತೆ. ಏಕಮುಖವಾಗಿ ಇದು ಮೈಸೂರು ಅರಸರದ್ದೇ ಅಂತ ಹೇಳಲಿಕ್ಕೂ ಕಷ್ಟ ಆಗುತ್ತೆ. ಕತೆ ಅನ್ನೋದು ಮೈಸೂರಿನಲ್ಲಿರುತ್ತೆ, ತಿರುಚನಾಪಳ್ಳಿಗೆ ಹೋಗುತ್ತೆ, ಮಧುರೈಗೆ ಹೋಗುತ್ತೆ, ಆಮೇಲೆ ಹಂಪಿಯ ಪತನದ ನಂತರ ಎಲ್ಲೆಲ್ಲಿ ವಿಜಯನಗರದ ಅರಸರು ಹೋದರೋ ಅಲ್ಲೆಲ್ಲ ಈ ಕತೆ ಜರುಗ್ಕೊಂಡು ಹೋಗುತ್ತೆ. ಒಂದು ಮುಖ್ಯ ವಾಹಿನಿಯಾಗಿ ಈ ಮೈಸೂರು ದೊರೆಗಳು ಬರ್ತಾರೆ. ಇನ್ನುಳಿದಂತೆ ನೀವು ವೆನ್ ಯು ಸಿ ಅ ರಿವರ್ ಫ್ಲೋಯಿಂಗ್ ಇನ್ ದ ಡೆಲ್ಟಾ, ಅದು ಟಿಸಿಲುಗಳಾಗಿ ಒಡ್ಕೊಂಡ್ಬಿಟ್ಟು ಕೊನೆಗೆ ಎಲ್ಲೆಲ್ಲೋ ಹೋಗಿ ಅದು ಆ ನೀರಿನ ಜಾಲವೇ ಹೋಗಿ ಸಮುದ್ರವನ್ನು ಸೇರುವ ಹಾಗೆ ಇಲ್ಲಿ ಕಥನ ಅನ್ನೋದು ಜರುಗತ್ತೆ. ಹಾಗಾಗಿ ಇದನ್ನು ನಾನು ಚರಿತ್ರೆ ಅಂತ ಹೇಳಕ್ಕೆ ಒಪ್ಪೋದಿಲ್ಲ, ಅದು ಪುರಾಣ. ಯಾವುದಕ್ಕೆ ಪುರಾವೆಗಳಿಲ್ವೋ ಅದು ಪುರಾಣ ಆಗಲಿಕ್ಕೆ ಸುಲಭವಾದ ಒಂದು ಸಾಧ್ಯತೆಯನ್ನು ಪಡೆದುಕೊಳ್ಳುತ್ತೆ. ಒಂದದು. ಎರಡನೇದು, ಆ ಕಥನದ ಮೊದಲ ಭಾಗದಲ್ಲೇ ನಾನು ಹೇಳಿರುವ ಹಾಗೆ ಚರಿತ್ರೆ ಅನ್ನೋದು ಅಥವಾ ಇತಿಹಾಸ ಅನ್ನೋದು ನಿರೂಪಕಾರ ತನ್ನ ಕಾಲಮಾನದಲ್ಲಿ ಜರುಗುವಂಥ ವಿದ್ಯಮಾನಗಳನ್ನು ಬರೆದ್ರೆ ಅದು ಇತಿಹಾಸ, ತನ್ನ ಹಿಂದಿನ ಕಾಲಮಾನವನ್ನು ಅವನು ಕಥಿಸಿದ್ರೆ ಅದು ಪುರಾಣ. ಈ ಎರಡು ನಿಟ್ಟಿನಲ್ಲಿ ನಾನು ಬರೆದಿರುವ
ಪುರಾಣವನ್ನು ನಿಜಕ್ಕೂ ಪುರಾಣ ಅಂತಲೇ ನಂಬ್ತೇನೆ, ಅದನ್ನೇ ಪ್ರಸ್ತುತಪಡಿಸ್ತೇನೆ. ಇಲ್ಲಿ ಮತ್ತೆ ಮತ್ತೆ ಭಿನ್ನಾಭಿಪ್ರಾಯಗಳ ಥರದಲ್ಲಿ ಆಗ್ತಾ ಇರ್ತಕ್ಕಂತಹ ಅಭಿಪ್ರಾಯಗಳನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಅದು ಲೇಖಕರ ಸ್ವಾತಂತ್ರ್ಯವೂ ಹೌದು, ಮತ್ತು ಅಕಾಡೆಮಿಷಿಯನ್ ಅಂತ ನನ್ನನ್ನು ಸೋ ಕಾಲ್ಡ್ ಹಾಗೆ ನಿಲ್ಲಿಸ್ತಾ ಇದ್ದಾರೆ, ಅದು ಕೂಡ ಒಂದು ರೀತಿ ಸುಳ್ಳು. ಎಲ್ಲರಿಗೂ ಚರಿತ್ರೆ ಗ್ರಹಿಕೆ ಆಗೋದು ಸಬ್ಜೆಕ್ಟಿವ್ ಆಗಿರೋವಂಥ ಪರ್ಸ್ಪೆಕ್ಟಿವಿಂದ, ಹಾಗಂತ ನಾನು ಪ್ರಾರಂಭ ಮಾಡಿದ್ದೆ. ಅದನ್ನೇ ಮುಂದುವರಿಸಿ ಹೇಳಿದೆ. ಅವರಿಗೆ ಒಂದು ಪ್ರಶ್ನೆ ಅಷ್ಟೇ ಅದನ್ನು ಕೇಳಿದ್ದು. ಮತ್ತು ಯಾವುದೂ ಇಲ್ಲ, ನಾವು ಬರೆದಿದ್ದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಸರ್ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಖಂಡಿತ. ಆದರೆ ಎಷ್ಟೋ ಕಡೆ ಕೊಲೆ ಚರಿತ್ರೆಯನ್ನು ಆಧರಿಸಿ ಬರೆದಂತಹ ಕಾದಂಬರಿಗಳು, ಕಥನಗಳನ್ನು ನೋಡಿ ಕೊಲೆ ಸುಲಿಗೆಗಳಾಗಿರೋದು ಕೂಡ ನಾವು ನೋಡಿದ್ದೀವಿ. ಮುಖ್ಯವಾಗಿ ಪಿ ವಿ ನಾರಾಯಣ ಅವರು ಬಸವಣ್ಣವ್ರ ಬಗ್ಗೆ ಬರಿಬೇಕಾದಾಗ ಅವರ ಶೀಲದ ಬಗ್ಗೆ ಶಂಕೆ ಮಾಡಿದರು ಅಂಥೇಳಿ ಅದು ಒಂದು ದೊಡ್ಡ ಗಲಾಟೆ ಆಯಿತು. ಹಾಗೆ ಮತ್ತು ನಮ್ಮ ಕುಯಿ ಸರ್ ಬರೆದಾಗ್ಲೂ ಅಷ್ಟೇ ಅದೊಂದು ಬೇರೆ ಥರದ ಇದಾಯಿತು. ಹೀಗೆ ಅಂದರೆ ಒಂದು ಯಾಕಾಗಿ ಇದೊಂದು ಪೊಲಿಟಿಕಲ್ ಅಲ್ದಿದ್ರೆ ಒಂದು ಪರ್ಸ್ಪೆಕ್ಟಿವು ಯಾಕಾಗಿ ಇದು ಈ ಥರ ತಗೊಳ್ತಾರೆ ಅನ್ನೋದಷ್ಟೇ. ಕನ್ನಡದ ಮಟ್ಟಿಗೆ ನೀವು ಈ ಥರ ಈಗೇನು ಸೃಷ್ಟಿ ಮಾಡ್ತಿದ್ದೀರೋ ಅದು ಓದುಗರ ನೆಲೆಯಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತಂದರೆ ತುಂಬ ಸಂತೋಷ ಸರ್. ಅದಾಚೆಗೆ ಒಂದು ಡೆಮೊಕ್ರೆಟಿಕ್ ಆಗಿರ್ತಕ್ಕಂಥ ಪರ್ಸ್ಪೆಕ್ಟಿವಿಂದ ನಾವು ಮಾತಾಡ್ತಿದ್ದೀವಿ ಕನ್ನಡದ ನೆಲದಲ್ಲಿ ನಿಂತು ಅನ್ನೋದು ನಮ್ಗೆ ತುಂಬ ಹೆಮ್ಮೆಯ ಸಂಗತಿ. ಅದಕ್ಕೋಸ್ಕರವೇ ನಾನು ಈ ಪ್ರಶ್ನೆಯನ್ನು ಎತ್ತಿದ್ದು, ಮುಖ್ಯವಾಗಿ ಯಾರನ್ನು ಗುರಿ ಮಾಡಲಿಕ್ಕೆ ಅಂತಲ್ಲ. ಆಮೇಲೆ ಈಗ ಒಂದಿಷ್ಟು ನಿರೂಪಣಾ ವಿಧಾನದ ಬಗ್ಗೆ ಕೇಳೋದಾದರೆ, ತೇಜಸ್ವಿ ಅವರು ಮುಖ್ಯವಾಗಿ ಕಾದಂಬರಿ ಬರಿಬೇಕಾದಾಗ ಒಂದು ಮಾತು ಹೇಳಿದರು. ಅದು ಕಾದಂಬರಿ ಅಂತ ನಾವು ಕೈಗೆ ಎತ್ಕೊಂಡಾಗ ಅದು ನಮಗೆ ಒಂದು ಮನೋರಂಜನೆ ಕೊಡಬೇಕು, ಆಮೇಲೆ ಬೋಧನೆ, ಆಮೇಲೆ ಬೇರೆ ಥರದ ಏನಾದರೂ ಇದ್ದರೆ ಅದು ಅಂತ ಒಂದು ಮಾತನ್ನು ಹೇಳಿದರು. ಆ ದೃಷ್ಟಿಯಿಂದ ಚಾರಿತ್ರಿಕ ಕಥನಗಳನ್ನು ನೀವು ಥ್ರಿಲ್ಲರ್ಗಳು ಅಂತ ಭಾವಿಸಿ, ಯಾಕಂದರೆ ಗಣೇಶ ಅವ್ರ ಕತೆ ಕೇಳ್ತಿದ್ದಾಗೇ ಎಲ್ಲರೂ ಅದು ಜಾನರೇ ಥ್ರಿಲ್ಲರ್ ಅನ್ನೋ ಥರ ಹೇಳ್ತಾರೆ, ಚಾರಿತ್ರಿಕ ಥ್ರಿಲ್ಲರ್ ಅಂತ ಹೇಳ್ತಾರೆ. ಹಾಗಾಗಿ ಥ್ರಿಲ್ಲರ್ಗಳ ಥರ ಭಾವಿಸ್ತೀವಿ ಅನ್ನೋದಾದರೆ, ಅದರ ಓದಿಸಿಕೊಳ್ಳುವಿಕೆ ಇದೆಯಲ್ಲ, ಆ ಓದಿಸಿಕೊಳ್ಳುವಿಕೆ, ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸನ್ನು, ರೋಚಕತೆಯನ್ನು ನೀವು ಒಬ್ಬ ಬರಹಗಾರನಾಗಿ ಎಲ್ಲಿ ತುಂಬಬೇಕು ಅಂತ ಇಷ್ಟಪಡ್ತೀರಾ? ಅಲ್ಲಿರೋ ಪಾತ್ರಗಳ ಮೂಲಕವಾ ಅಥವಾ ಅತಿರಂಜನೆಯ ಮೂಲಕವಾ, ಹೇಗೆ ಅನ್ನೋದನ್ನು ಒಂಚೂರು ವಿವರಿಸಿ. ಈ ವಿಷಯದಲ್ಲಿ ಐ ಥಿಂಕ್ ಬೋತ್ ಆಫ್ ಅಸ್ ಆರ್ ಆನ್ ದ ಸೇಮ್ ಲೈನ್. ಆದರೆ ಒಂದು ಕತೆ ಅಂದಮೇಲೆ ಕುತೂಹಲ, ರೋಚಕತೆ ಅಥವಾ ಇಂಟ್ರೆಸ್ಟ್ ಇಲ್ಲದೆ ಆದರೆ ಅದು ಕತೆ ಆಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಟೆಕ್ಸ್ಟ್ ಬುಕ್ಕು ಒಂದು ಚಾರಿತ್ರಿಕ ಕಾದಂಬರಿ ಇರೋ ವ್ಯತ್ಯಾಸ ಅಂದರೆ, ಒಂದು ಚಾರಿತ್ರಿಕ ಕಾದಂಬರಿ ಓದುಗನನ್ನು ಹಿಡಿದಿಟ್ಕೊಳ್ಳುತ್ತೆ. ಓದುಗನನ್ನು ಹಿಡಿದಿಟ್ಕೊಳ್ಬೇಕಾದ್ರೆ ಏನೋ ಒಂದು ವಸ್ತು ಬೇಕು, ಏನೋ ಒಂದು ಥ್ರಿಲ್ ಬೇಕು, ಏನೋ ಒಂದು ಕುತೂಹಲ ಬೇಕು. ಅದು ಕಾದಂಬರಿಕಾರನ ಫ್ರೀಡಮ್. ದಟ್ ಈಸ್ ಸಮಥಿಂಗ್ ದಟ್ ಕಾದಂಬರಿಕಾರ ಅದನ್ನ ಆಗಲಿಲ್ಲ ಅಂತಂದರೆ ಅವ್ನು ಫೇಲ್ ಆದ ಅಂತಲೇ ಅರ್ಥ ನನ್ನ ದೃಷ್ಟಿನಲ್ಲಿ. ಎಲ್ಲಿ ಹಾಕ್ಬೋದು? ಪಾತ್ರಗಳಲ್ಲಿ ಹಾಕ್ಬೋದಾ ಅಥವಾ ಯಾವುದೋ ಒಂದು ರಹಸ್ಯ ವಿಷಯದಲ್ಲಿ ಹಾಕ್ಬೋದಾ? ದಿಸ್ ಆಲ್ಸೋ ಹೈಲಿ ವೇರಿಯಬಲ್, ಯಾವುದರಲ್ಲಿ ಏನು ಹಾಕ್ಬೋದು ಅಂತ. ಉದಾಹರಣೆಗೆ ಒಂದು ಕಾಲದಲ್ಲಿ ನನ್ನ ಮೇಲೆ ಒಂದು ದೂರಿತ್ತು, ಎಲ್ಲ ಕಾದಂಬರಿಗಳಲ್ಲೂ ನಿಧಿ ತರ್ತಾರೆ ಇವರು ಅಂತ. ಇಲ್ಲ, ಅದು ಸುಳ್ಳು. ನನ್ನ ಸಣ್ಣ ಕಥೆಗಳು ಓದಿದರೆ ಉದಾಹರಣೆಗೆ ಅದರಲ್ಲಿ ಯಾವುದೇ ನಿಧಿ ಇರಲ್ಲ, ಆದರೂ ಕೂಡ ಅದನ್ನೇ ಜನ ಮೆಚ್ಕೊಂಡಿದ್ದಾರೆ. ಕಾರಣ ಅದರಲ್ಲಿ ಏನೋ ಒಂದು ಕುತೂಹಲ ಇಟ್ಟಿರ್ತೀನಿ. ಕುತೂಹಲವನ್ನು ಓದುಗನ ತಲೆಯಲ್ಲಿ ಒಂದು ಹುಳುವಾಗಿ ಬಿಡೋದು ಒಬ್ಬ ಕಾದಂಬರಿಕಾರನ ಟೆಕ್ನಿಕ್ಕು ಅಂತ ನಾನು ಭಾವಿಸ್ತೀನಿ. ಅದನ್ನು ಯಾವ ರೀತಿ ಇಡಬೇಕು, ಯಾವ ರೀತಿ ಮಾಡ್ಬೋದು ಅನ್ನೋದು ಆ ಕಥೆಯ ಹಂದರದ ಮೇಲೆ, ವಸ್ತುವಿನ ಮೇಲೆ ಅಥವಾ ಇವೆಲ್ಲರ ಮಿಶ್ರಣದ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದರಲ್ಲಿ ಹಾಕ್ತೀವಿ ನಾವು ಆ ರಹಸ್ಯವನ್ನು ಅಂತ ಹೇಳೋದು ಈಗ ಸದ್ಯಕ್ಕೆ ಕಷ್ಟ ಆಗುತ್ತೆ. ಆದರೆ ಕೆಲವು ಅಕಾಡೆಮಿಷಿಯನ್ಸು ಯಾವುದೇ ಕತೆ ಅಥವಾ ಕಾದಂಬರಿಯಲ್ಲಿ ಥ್ರಿಲ್ಲರ್ ಎಲಿಮೆಂಟ್ ಇದ್ದರೆ ಅದು ಸ್ಟ್ಯಾಂಡರ್ಡ್ ಅಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಕೆಲವರು ವಿಮರ್ಶಕರು ಬರೀತಾರೆ. ಇದರ ಬಗ್ಗೆ ನನ್ನ ವಿರೋಧ ಇದೆ. ಕತೆ ಅನ್ನುವ ಕಾನ್ಸೆಪ್ಟ್ ಹುಟ್ಟುಕೊಂಡಿರೋದೇ ಕುತೂಹಲದ ಆಧಾರದ ಮೇಲೆ. ಕುತೂಹಲ ಇಲ್ಲದೆ ಇದ್ದರೆ, ಥ್ರಿಲ್ಲರ್ ಇಲ್ಲದೆ ಆದರೆ ಮಕ್ಕಳಾಗಲಿ ಯುವಕರಾಗಲಿ ಯಾರೇ ಆಗಲಿ ಕಥೆಯನ್ನು ಓದಲ್ಲ. ಹಾಗಾಗಿ ಥ್ರಿಲ್ಲರ್ ಅನ್ನೋದು ಎಲ್ಲ ಕಥೆಗಳ ಒಂದು ರಾಮಾಯಣ, ಸೀತೆನೆಲ್ಲ ಎತ್ಕೊಂಡು ಹೊರಟೋದ್ರು, ಎಲ್ಲೋದ್ರು ಅಂತ ಗೊತ್ತಿಲ್ಲ ಯಾರಿಗೂ. ರಾಮ ಹುಡ್ಕೊಂಡು ಹೋಗ್ತಿದ್ದಾನೆ, ಅಲ್ಲೊಂದು ಕುತೂಹಲ ಇದೆ, ಅಲ್ಲೊಂದು ಥ್ರಿಲ್ಲರ್ ಇದೆ, ಏನಾಗುತ್ತೆ ಮುಂದೆ ಅಂತ. ಮಹಾಭಾರತದಲ್ಲೂ ಅಷ್ಟೇ, ಚಂದ್ರಹಾಸನ ಕಥೆಯಲ್ಲಿ ಯಾವುದೋ ಒಂದು ಸಣ್ಣ ಈಗ ಇವಳಿಗೆ ವಿಷಯವನ್ನು ಕೊಡೋ ಅನ್ನೋದು ವಿಷಯ ಆಗಿಬಿಟ್ಟಿದೆಯಲ್ಲ, ಅದೊಂದು ಥ್ರಿಲ್ಲರ್. ಈ ರೀತಿ ಎಲ್ಲ ಕಥೆಗಳಲ್ಲೂ ಥ್ರಿಲ್ಲರ್ ಇರುತ್ತೆ, ಕುತೂಹಲ ಇರುತ್ತೆ. ಅದಿಲ್ಲೇ ಆದರೆ ಅದು ಕಥೆಯೂ ಅಲ್ಲ, ಕಾದಂಬರಿನೂ ಅಲ್ಲ ನನ್ನ ದೃಷ್ಟಿನಲ್ಲಿ.
ಮತ್ತು ಥ್ರಿಲ್ಲರ್ ಅಂದರೆ ಏನೋ ಒಂದು ದೊಡ್ಡ ಒಂದು ಘಟನೆಯನ್ನು ಹೇಳಿಬಿಟ್ಟು ಅದರ ಹಿಂದೆ ಇನ್ನೇನೋ ಕಲ್ಪನೆಗಳನ್ನು ಸೇರಿಸಿರ್ತಾರೆ ಅಂತಲ್ಲ. ಇವರು ಗಣೇಶ ಅವರು ಥ್ರಿಲ್ಲರ್ ಮೂಲಕ ಹೇಳುವಾಗಲೇ ಅದಕ್ಕೊಂದು ಆಧಾರವನ್ನು ಕೊಟ್ಟೇ ಇರ್ತಾರೆ. ಅದು ಥ್ರಿಲ್ಲರ್ ಅಂತ ನಮಗೆ ಶುರುವಾಗೋದು. ಈಗ ನನಗೆ ಚನ್ನಭೈರಾದೇವಿಯನ್ನು ಮೊದಲು ಬಳ್ಳಿಕಾಳು ಬೆಳ್ಳಿ ಬಂದಿತ್ತಲ್ಲ, ಅದನ್ನು ಓದಿದಾಗ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತಿತ್ತು. ಈ ಕತೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಆಗ. ಆದರೆ ಇದನ್ನು ಇಷ್ಟೆಲ್ಲ ಥ್ರಿಲ್ಲಿಂಗಾಗಿ ಹೇಳ್ಬಿಟ್ರಲ್ಲ, ಇದನ್ನು ಹೇಗೆ ಇದು ಕೊನೆಗೆ ಒಂದು ಕುತೂಹಲವನ್ನು ಉಳಿಸ್ಕೊಂಡು ಹೋಗೋದಕ್ಕೆ 2 ವಿಧಾನ ನಾನು ಅಂದ್ಕೊಳ್ಳೋದು. ಅವರು ಥ್ರಿಲ್ಲರು, ಅವ್ರದ್ದು ಗಂಗಾ ನದಿ ಅದು ಏನಿತ್ತು ಅಂದರೆ ಹಿಮಾಲಯದಲ್ಲಿ ಹರಿದಿತ್ತು. ಹರಿದ್ವಾರ ತನಕ ಅವ್ರಿಗೆ ಬಿಟ್ಟಿದ್ದೆ ನಾನು. ಹರಿದ್ವಾರದ ನಂತರ ನಾನು ಗಂಗಾ ತೀರದವರೆಗೆ ಕಪಿಲಾಶ್ರಮದ ಅಥವಾ ಕಲ್ಕತ್ತಾ ತನಕ ಹೋಗೋ ತನಕ ನಾನು ಹ್ಯಾಂಡ್ಲ್ ಮಾಡಿದೆ ಅದನ್ನ. ಏನು ಅಂತಂದರೆ ಅದನ್ನು ಹೇಳುವಂಥ ಬಗೆ ಬೇರೆ. ಅವರು ಅದನ್ನು ಹೇಳಿರುವಾಗ ಜನ ಈಗ ಅದನ್ನು ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕು ಅನ್ನೋದಿತ್ತು. ನಾನು ಬರೆದಿದ್ದು ಅದೇ ಕಾದಂಬರಿ, ಅದೇ ಸಬ್ಜೆಕ್ಟು, ಆದರೆ ಅದನ್ನು ಸ್ವಲ್ಪ ನಿಧಾನವಾಗಿ ಓದಿದ್ರು. ಅದು ಆ ಒಂದು ವಿಷಯವನ್ನು ನಾವು ಹ್ಯಾಂಡ್ಲ್ ಮಾಡೋ ರೀತಿ. ಆದರೆ ಕುತೂಹಲ ಅನ್ನೋದು ಬೇಕೇ ಬೇಕು. ಕುತೂಹಲ ಇಲ್ಲದಿದ್ದರೆ ಕಾದಂಬರಿಯನ್ನು ಅಥವಾ ಯಾವುದೇ ಸಾಹಿತ್ಯ ಕೃತಿಯನ್ನು ನಾವು ಓದೋದಿಲ್ಲ. ಅಥವಾ ನಾವು ಇಲ್ಲಿ ಮಾತಾಡುವಾಗಲೇ ನಿಮಗೆಲ್ಲ ಒಂದೇ ಸಣ್ಣ ಕುತೂಹಲ ಇಲ್ಲದೆ ಹೋದರೆ ಇಷ್ಟೆಲ್ಲ ಜನ ಬಂದು ಸೇರ್ತಾನೂ ಇರಲಿಲ್ಲ. ಅದು ಕುತೂಹಲ ಅನ್ನೋದು ಸಾಹಿತ್ಯಕ್ಕೆ ಮೂಲ. ಹಾಗಾಗಿ ಕುತೂಹಲ ಇದ್ದರೆ ಅದು ಥ್ರಿಲ್ಲರ್ ಅಂತ ಅದಕ್ಕೊಂದು ಸ್ಪೆಷಲ್ ಇದರಲ್ಲಿ ಚಾಕು ಹಿಡ್ಕೊಂಡಿರೋ ಚಿತ್ರ ಮೇಲೆ ಬರೆದುಬಿಟ್ಟೇನೋ ಚಿತ್ರ ಮಾಡಬೇಕಾಗಿಲ್ಲ. ಅದು ಸಹಜವಾಗಿ ಬರ್ತಾ ಹೋಗಬೇಕು. ಉದಾಹರಣೆ ಒಂದು ಮಾತು ಹೇಳ್ತೀನಿ. ನಾನು ಮೈಸೂರು ರಾಣಿಯವರ ಬಗ್ಗೆ ಬರೆಯೋಕ್ಕೆ ಹೊರಟೆ ಒಂದು ಕಾದಂಬರಿಯನ್ನು. ನನಗೆ ಭಾಳ ಖುಷಿಯಾಗಿದ್ದೇನು ಅಂತಂದರೆ, ಸಮಯ ಆಗ್ತಾ ಇದೆಯಾ, ಬಹಳ ಕುತೂಹಲ ಅಂತಂದರೆ ಕಲ್ಕತ್ತಾಕ್ಕೆ ಹೋಗಿ ಮೈಸೂರಿಗೆ ರವೀಂದ್ರನಾಥ ಟಾಗೋರ್ ಅವರ ಅಕ್ಕನ ಮಗಳು ಮೈಸೂರಲ್ಲಿ 2 ವರ್ಷ ಟೀಚರ್ ಆಗಿರ್ತಾರೆ. ಅವರು ಇಲ್ಲಿ ನಮ್ಮ ಕಾಯವ್ ಶ್ರೀಗೌರಿ ಅವತ್ತಿನ ಮೈಸೂರು ನಾಡಗೀತೆಯನ್ನು ಇಲ್ಲಿ ಕೇಳಿ ಕಲಿತು ಕಲ್ಕತ್ತಾಗೆ ಹೋಗಿ ಹಾಡ್ತಾರೆ. ಅದು ಹಾಡಿದ್ದು ಎಷ್ಟು ಜನಪ್ರಿಯ ಆಯಿತು ಅಂತಂದರೆ ಅದು ಮುಂದೆ ನಮ್ಮ ಇವತ್ತಿನ ರಾಷ್ಟ್ರಗೀತೆ ಕೂಡ ಅದೇ ಆಧಾರ, ಅದೇ ರಾಗ, ಅದು ಬಿಲಾವಲ್ ರಾಗ ಏನಿತ್ತು ಅದೇ ರಾಗ. ಜೊತೆಗೆ ಅದು ಅವರೇ ಇವತ್ತು ಕೂಡ ನೀವು ಯೂಟ್ಯೂಬಲ್ಲಿ ಈಗ ಹೋಗಿ ಮನೆಗೆ ಹೋಗಿ ನೋಡಿದ್ರೆ 2, ಒಂದು ಕಾಯವ್ ಶ್ರೀಗೌರಿ ಕೊಟ್ಟು ನೋಡಿ ಒಂದು ಹಾಡು ಬರುತ್ತೆ, ಇನ್ನೊಂದು ರವೀಂದ್ರನಾಥ್ ಟಾಗೋರ್ ಅವ್ರದ್ದೇ ಒಂದು ಹಾಡಿದೆ ಆನಂದಲೋಕೆ ಮಂಗಳಲೋಕೆ ಅಂತೇಳಿ ಕೊಟ್ಟು ನೋಡಿ. 2 ಒಂದೇ ರಾಗ ವೀಣೆ ಶೇಷಣ್ಣ ಅವರು ಏನು ರಾಗ ಹಾಕಿದ್ರು ಅದೇ ರಾಗ. 2 ಹಾಡು ಇವತ್ತು ಕೂಡ ನೋಡ್ಬೋದು ನೀವು. ಅದು ನಮ್ಮ ರಾಷ್ಟ್ರಗೀತೆ ಕೂಡ. ಇಂಥದ್ದೊಂದು ವಿಷಯ ಕೊಟ್ಟ ತಕ್ಷಣ ಜನರಿಗೆ ಏನೋ ಇದೆ ಇದರಲ್ಲಿ ಅಂತ ಅನಿಸುತ್ತೆ. ಇದನ್ನು ಥ್ರಿಲ್ಲರ್ ಅಂತೀರೋ ನೀವು ಏನಂತೀರೋ ಗೊತ್ತಿಲ್ಲ. ನಾವು ಒಂದೊಂದು ವಿಧಾನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಕುತೂಹಲ, ರೋಮಾಂಚನ, ರೋಚಕತೆ, ನವಿರೇಳೋದು ಅದು ವಸ್ತುನಲ್ಲಿರಬೇಕೇ ಹೊರತು ಅದು ಲೇಖಕ ಒತ್ತಾಯದಿಂದ ಹೂಡುವಂಥದ್ದಲ್ಲ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದನೇದು, ಇವಾಗ ನನಗೆ ಇಂಥ ವಿಷಯಗಳು ರೋಮಾಂಚನ ಹುಟ್ಟಿಸುತ್ತೆ. ನಾವು ಈ ದೇಶದಲ್ಲಿ ಸೀರೆಗಳ ಕತೆ ತಗೊಳ್ಳೋಣ. ಎಲ್ಲರೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ಬಗೆಯಲ್ಲಿ ಸೀರೆ ಉಟ್ಕೋತಾರೆ. ಅದೇ 150 ವರ್ಷದ ಹಿಂದೆ ಹೋಗಿದ್ದರೆ ತಮಿಳರ ಸೀರೆ ಬೇರೆ ಇತ್ತು, ತಮಿಳರಲ್ಲಿ ಅಯ್ಯಂಗಾರ್ಗಳ ಸೀರೆ ಬೇರೆ ಇತ್ತು, ಅಯ್ಯರ್ಗಳ ಸೀರೆ ಬೇರೆ ಇತ್ತು, ಇಲ್ಲಿ ಕರ್ನಾಟಕದಲ್ಲಿ ಸ್ಮಾರ್ತರ ಸೀರೆ ಬೇರೆ ಇತ್ತು, ಮಾಧ್ವರ ಸೀರೆ ಬೇರೆ ಇತ್ತು. ಅದು ಹೇಗೆ ಕಚ್ಚೆ ಕಟ್ತಾ ಇದ್ರು ಅನ್ನೋದ್ರ ಮೇಲೆ. ಅಂದರೆ ಒಂದು ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೇನೆ. ಯಾಕೆ ಹೀಗಾಯಿತು ಅಂದರೆ ಅದು ಪ್ರಾಂತೀಯವಾದ ವ್ಯತ್ಯಾಸಗಳಿದ್ವು, ಸಾಂಸ್ಕೃತಿಕವಾದ ವ್ಯತ್ಯಾಸಗಳಿದ್ವು. ಆದರೆ ಯಾವಾಗ ಇದು ಇಡೀ ದೇಶಾದ್ಯಂತ ಒಂದೇ ಯೂನಿಫಾರ್ಮ್ ವೇ ಆಫ್ ವೇರಿಂಗ್ ಸಾರಿ ಕೇಮ್ ಯಾವಾಗ ಬಂತು ಅಂತ ಹೇಳಿದ್ರೆ, ಯಾವಾಗ ಈ ಬ್ಲೌಸ್ ಮತ್ತು ಪೆಟ್ಟಿಕೋಟ್ ಅಂತ ಹುಟ್ಕೊಂಡ್ವೋ ಆವಾಗಿಂದ ಶುರುವಾದದ್ದು. ಎಲ್ಲಿವರೆಗೆ ಪೆಟ್ಟಿಕೋಟ್ ಇರಲಿಲ್ಲ ಅಲ್ಲಿವರೆಗೆ ನೀವು ಹೇಗೆ ಅದನ್ನು ಸೀರೆಯನ್ನು ನಿಮ್ಮ ಒಡಲಿನ ಸುತ್ತ ಕಟ್ಕೋತೀರಿ ಅನ್ನೋದನ್ನು ಆಧರಿಸಿ ಸೀರೆಯ ಶೈಲಿ ಅನ್ನೋದು ಶೈಲೀಕರಣ ಆಗ್ತಾಯಿತ್ತು. ನಾನು ಇದನ್ನೇ ಆಧರಿಸಿ ಒಂದು ಕತೆ ಬರೆದಿದ್ದೆ, ದೇಶಾಚ್ಛಾಯನವೋ ದೇಹಾಚ್ಛಾಯನವೋ ಅಂತ. ಸೊ ಕತೆಯ ಮೂಲ ಎಲ್ಲಿ ಬೇಕಾದರೂ ಆಗಬಹುದು, ವಿಷಯ ಅನ್ನೋದು ಕುತೂಹಲದಲ್ಲಿ ಹುಟ್ಕೊಂಡು ಅದು ಬೆಳ್ಕೊಂಡು ಹೋಗುವಂಥದ್ದು. ಇಷ್ಟು ಹೇಳಿ ಮಾತು ಮುಗಿಸ್ತೇನೆ. ಐ ಥಿಂಕ್ ಸಮಯ ಆಗಿ ಹೋಗಿದೆ ಅನಿಸುತ್ತೆ. ಕೊನೆಗೊಳಿಸ್ತೀನಿ. ನಾನು ಎತ್ತಿದ ಪ್ರಶ್ನೆ, ಕುತೂಹಲದ ಪ್ರಶ್ನೆ ಏನು ಬಂತಲ್ವ, ಅದು ಚರಿತ್ರೆಯ ವಸ್ತುವಿನಿಂದ ದೃಷ್ಟಿಯಿಂದ ಹೇಳೋದಾದರೆ ಒಂದು ಪಾರ್ಟ್ ನಮಗೆ ಗೊತ್ತಿರುತ್ತೆ, ಚರಿತ್ರೆ ಒಳಗೆ ಒಂದು ಪಾರ್ಟ್ ಗೊತ್ತಿರುತ್ತೆ. ಆದರೆ ಈಗ 3 ಲೇಖಕರು ಕನ್ಫೆಸ್ ಮಾಡ್ಕೊಂಡಂಗೆ, ಅವರು ನಿವೇದನೆ ಮಾಡಿಕೊಂಡಂತೆ, ತಾವು ತೆಗೆದುಕೊಳ್ತಾ ಇರೋವಂಥದ್ದು ಚರಿತ್ರೆಯ ವಿಷಯವೇ ಆದರೂ ಕೂಡ ಚರಿತ್ರೆಯ ಅಜ್ಞಾತ ಸ್ಥಳಗಳ ವಸ್ತುಗಳ ಚರಿತ್ರೆಯನ್ನು ಅವರು ಬೇರೆ ರೂಪದಲ್ಲಿ
ಭೇದಿಸಲಿಕ್ಕೆ ನಿರೂಪಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಪ್ರಾಯಶಃ ಅದು ನಮಗೆ ಕಥೆಯಾಗಿಯೂ ತುಂಬ ಇಷ್ಟ ಆಗುತ್ತೆ, ಚರಿತ್ರೆಯ ಕಥನವಾಗೂ ಕೂಡ ಅದನ್ನು ನೋಡಲಿಕ್ಕೆ ಒಂದು ಅವಕಾಶವಾಗಿದೆ ಅಂತ ಹೇಳ್ತಾ, ಇವತ್ತು ತುಂಬ ಸಕ್ರಿಯವಾಗಿ ನಮ್ಮ ಜೊತೆ ಪಾಲ್ಗೊಂಡಂತಹ 3 ಜನ ಲೇಖಕರಿಗೆ ನಾನು ಈ ವೇದಿಕೆಯ ಪರವಾಗಿ ಅಭಿನಂದನೆಯನ್ನು ತಿಳಿಸ್ತಾ ಎಲ್ರಿಗೂ ಧನ್ಯವಾದ. ನಮಸ್ಕಾರ.